ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ದೋಷ ದೂರನಾಗಿರುವಂತಹ ಅನಂತ ವೇದಗಳಿಂದ ನಿರಂತರವಾಗಿ ಪ್ರತಿಪಾದ್ಯನಾಗಿರುವಂತಹ ಸಕಲ ಜೀವಜಡಾತ್ಮಕವಾದ ಪ್ರಪಂಚದಿಂದ ಅತ್ಯಂತ ಭಿನ್ನನಾಗಿರುವಂತಹ ಯಾವ ಶ್ರೀಹರಿ ಶ್ರೀಮನ್ನಾರಾಯಣ ಇದ್ದಾನೆ, ಆ ಭಗವಂತನ ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳ ಅವತಾರ ಈ ಭೂಮಿಯಲ್ಲಿ ಆಗ್ತದೆ. ದುಷ್ಟರಾಗಿರುವಂತಹ ಎಲ್ಲ ದುರ್ಯೋಧನಾದಿಗಳ ಸಂಹಾರ ಮಾಡುವುದಕ್ಕೋಸ್ಕರವಾಗಿ ದೇವತೆಗಳ ಅವತಾರ ಭೂಮಿಯಲ್ಲಿ ಆಯಿತು. ಭೂಮಿಯಲ್ಲಿ ದೇವತೆಗಳು ತಾವೇನು ಅವತಾರ ಮಾಡ್ತಾರೆ, ಅವತಾರ ಮಾಡಬೇಕಾದ್ರೆ ಅವರಿಗೆ ಒಂದು ಉದ್ದೇಶ ಇದೆ. ಅದೇನು ಉದ್ದೇಶ ಅಂದ್ರೆ, ನಾವು ದೇವರಿಗೆ ಪ್ರೀತ್ಯಾಸ್ಪದವಾದ ಕರ್ಮಗಳನ್ನು ಮಾಡಬೇಕು. ಯಾವ ಕರ್ಮವನ್ನ ಮಾಡೋದರಿಂದ ದೇವರಿಗೆ ಬಹಳ ಸಂತೋಷವಾಗ್ತದೆ, ಅಂಥ ಕರ್ಮವನ್ನ ಮಾಡಬೇಕು ಅಂತ ಎಲ್ಲ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಒಂದರ್ಥದಲ್ಲಿ ದೇವತೆಗಳಿಗೆ ಭೂಮಿಯಲ್ಲಿ ಅವತಾರ ಮಾಡೋದು, ಮನುಷ್ಯರಾಗಿ ಜನ್ಮವನ್ನ ತಾಳೋದು ಅಂದ್ರೆ ಒಂದರ್ಥದಲ್ಲಿ ಅದು ದೇವತೆಗಳಿಗೆ ಒಂದು ಪನಿಷ್ಮೆಂಟ್. ಅಯ್ಯೋ, ಮನುಷ್ಯನಾಗಿ ಹುಟ್ಟಬೇಕಾ ನಾನು ಅಂತ ಅವರು ದುಃಖ ಪಡ್ತಾರೆ. ಯಾರಾದರೂ ತಪ್ಪು ಕೆಲಸ ಮಾಡಿದರೆ, ದೇವತೆಗಳು ಯಾರಾದರೂ ತಪ್ಪು ಕೆಲಸ ಮಾಡಿದರೆ, ಆ ತಪ್ಪು ಕೆಲಸ ಮಾಡಿದ್ದಕ್ಕೆ ಶಿಕ್ಷೆ ಏನು ಅಂದ್ರೆ ನೀನು ಮನುಷ್ಯನಾಗಿ ಹುಟ್ಟು ಅಂತ. ನೋಡಿ, ನಾವು ಮನುಷ್ಯರಾಗಿ ಹುಟ್ಟಿದಾಗ ಏನಾದರೂ ಅಪರಾಧಗಳನ್ನ ಮಾಡಿದರೆ, ತಪ್ಪುಗಳನ್ನ ಮಾಡಿದರೆ, ಪಾಪಗಳನ್ನ ಮಾಡಿದರೆ ನಮಗೆ ಪುರಾಣಗಳಲ್ಲಿ ತಿಳಿಸ್ತಾರೆ, ಇಂತಹ ಕೆಟ್ಟ ಕರ್ಮವನ್ನ ಮಾಡಿದರೆ ಇಂತಹ ಯೋನಿಯಲ್ಲಿ ನಾವು ಹುಡ್ತೇವೆ ಅಂತ. ಯಾವ್ಯಾವ ಪಾಪವನ್ನು ಮಾಡೋದರಿಂದ ಯಾವ್ಯಾವ ನೀಚ ಯೋನಿಗಳು ನಮಗೆ ಬರುತ್ತೆ ಅಂತ ತಿಳಿಸ್ತಾರೆ. ಇದು ಮನುಷ್ಯರ ಪಾಡು ಈ ರೀತಿಯಾಗಿ. ಆದರೆ ದೇವತೆಗಳ ಪಾಡೇನು ಅಂದರೆ, ದೇವತೆಗಳಿಗೆ ಮನುಷ್ಯರಾಗಿ ಹುಟ್ಟುವುದೇ ಒಂದು ಅರ್ಥದಲ್ಲಿ ಅವರಿಗೆ ಕೆಳಮಟ್ಟಕ್ಕೆ ಕರ್ಕೊಂಡು ಬಂದಂಗೆ. ಹಾಗಾಗಿ ಇಲ್ಲಿ ಸಾಕ್ಷಾತ್ತಾಗಿರತಕ್ಕಂತಹ ವೇದಾಭಿಮಾನಿನಿಯಾದ ಯಾವ ಭಾರತೀ ದೇವಿಯರಿದ್ದಾರೆ, ಆ ಭಾರತೀ ದೇವಿಯರು ಮನುಷ್ಯರಾಗಿ ಯಾಕೆ ಅವತಾರ ಮಾಡಿದರು? ನಿನ್ನೆ ನಾವು ತಿಳಿದ ಹಾಗೆ ಆ ವೇದಿ ಮಧ್ಯಾತ್ ಸಮುತ್ತಿಥ, ದೊಡ್ಡದಾಗಿರುವಂತಹ ಹೋಮದ ಕುಂಡ, ಆ ಹೋಮದ ಕುಂಡದಲ್ಲಿ ಏನೇ ತರುಣಳಾಗಿರ್ತಕ್ಕಂತಹ ದ್ರೌಪದಿ ದೇವಿ ತಾನು ಅವತಾರ ಮಾಡಿದ್ದಾಳೆ. ನೋಡಿ, ಅಲ್ಲಿ ಹೇಳ್ತಾರೆ, ಶಂರೂಪಂ ಆಶ್ರಿತಾವಾಯುಂ ಶ್ರೀರಿತ್ತೇವಚ ಕೀರ್ತಿತ. ಆ ಭಾರತೀ ದೇವಿಯರಿಗೆ ಶ್ರೀಹಿ ಅಂತ ಕರೀತಾರೆ. ಶ್ರೀಹಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಶಂ ಎಂದರೆ ವಾಯುದೇವರು, ಶಂ ಎಂದರೆ ವಾಯುದೇವರು, ಶಂ ಎಂದರೆ ಸುಖರೂಪರಾದ ವಾಯುದೇವರು. ಆ ಸುಖರೂಪರಾದ ವಾಯುದೇವರನ್ನ ಆಶ್ರಯಿಸಿದ್ದಾಳೆ. ಅದಕ್ಕಾಗಿ ಅವಳನ್ನ ಶ್ರೀಹಿ ಅಂತ ಕರೆದು. ಸುಖರೂಪರಾದ ಯಾವ ವಾಯುದೇವರಿದ್ದಾರೆ, ಆ ಸುಖರೂಪರಾದ ವಾಯುದೇವರನ್ನ ಆಶ್ರಯಿಸಿದ್ದರಿಂದರಾಗಿ ಭಾರತೀ ದೇವಿಯರಿಗೆ ಶ್ರೀಹಿ ಅಂತ ಕರೀತಾರೆ. ಅದರ ಜೊತೆಗೆ ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿ ಹಾಗೂ ಪಾರ್ವತೀ ದೇವಿ. ಶಚಿ, ಶ್ಯಾಮಲಾ, ಉಷಾ, ಉಮಾ
ಎಂಬ ಈ 4 ಜನ ದೇವಿಯರೇನಿದ್ದಾರೆ, ಈ ದೇವಿಯರಿಗೂ ಕೂಡ ಶ್ರೀ ಅಂತ ಕರೀತಾರೆ. ಯಾಕೆ ಅಂದ್ರೆ ಆಚಾರ್ಯರು ಬರೀತಾರೆ, ಆವೇಶಯುಕ್ತ ಸತ್ಯಾಶ್ಚ ಶ್ಯಾಮಲಾಯಸ್ತತೋಷಸಃ ತಾಶ್ಚ ಇಂದ್ರ ಧರ್ಮ ನಾಸತ್ಯ ಸಂಶಯಾತ್ ಶ್ರೇಯೀರಿತಾಹ. ಭಾರತೀ ದೇವಿಯರಿಗೂ ಶ್ರೀ ಅಂತ ಕರೀತಾರೆ. ಅದರ ಜೊತೆಗೆ ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿ ಅವರಿಗೂ ಕೂಡ ಶ್ರೀ ಅಂತ ಕರೀತಾರೆ. ಅವರಿಗೆ ಯಾಕೆ ಶ್ರೀ ಅಂತ ಕರೀತಾರೆ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನು ಅಂದ್ರೆ, ಧರ್ಮರಾಜನನ್ನ ಆಶ್ರಯಿಸಿದ್ದರಿಂದಾಗಿ ಶ್ಯಾಮಲಾದೇವಿಗೆ ಶ್ರೀಹಿ ಅಂತ ಕರೀತಾರೆ. ಇಂದ್ರದೇವರನ್ನ ಆಶ್ರಯಿಸಿದ್ದರಿಂದಾಗಿ ಶಚೀದೇವಿಗೆ ಶ್ರೀ ಅಂತ ಕರೀತಾರೆ. ರುದ್ರದೇವರನ್ನ ಆಶ್ರಯಿಸಿದ್ದರಿಂದಾಗಿ ಪಾರ್ವತೀ ದೇವಿಗೆ ಶ್ರೀ ಅಂತ ಕರೀತಾರೆ. ಅದೇ ರೀತಿಯಾಗಿ ಅಶ್ವಿನಿ ದೇವತೆಗಳನ್ನ ಆಶ್ರಯಣ ಮಾಡಿದ್ದರಿಂದಾಗಿ ಉಷಾದೇವಿಯು ಕೂಡ ಶ್ರೀ ಅಂತ ಕರೀತಾರೆ. ಹಾಗೆ ಭಾರತೀ ದೇವಿಗೂ ಕೂಡ ಪ್ರಾಣದೇವರನ್ನ ಆಶ್ರಯಿಸಿದ್ದರಿಂದಾಗಿ ಅವಳಿಗೆ ಶ್ರೀ ಅಂತ ಕರೀಬಹುದಾಗಿತ್ತಲ್ಲ, ಕರೀತಾರೆ, ಇಲ್ಲ ಅಂತಿಲ್ಲ. ಆದರೆ ಪ್ರಾಣದೇವರು ಸುಖರೂಪರಾಗಿದ್ದಾರೆ. ಶಂ ಅಂದ್ರೆ ಸುಖ. ಸುಖರೂಪರಾದ ವಾಯುದೇವರನ್ನ ಆಶ್ರಯಿಸಿದ್ದರಿಂದಾಗಿ ಅವಳು ಶ್ರೀ. ಬಾಕಿ ಎಲ್ಲ ದೇವಿಯರೇನಿದ್ದಾರಲ್ಲ, ಅವರವರ ಪತಿ ಏನಿದ್ದಾರೆ ಅವರು ಸುಖರೂಪರಾಗಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಅವರು ಸುಖರೂಪರಾಗಿಲ್ಲ. ಅರ್ಥಾತ್ ಅವರಿಗೆ ಕಲಿ ಮೊದಲಾದ ದೈತ್ಯರ ಪ್ರವೇಶ ಇದೆ. ಪ್ರವೇಶ ಇದ್ದಿದ್ದರಿಂದಾಗಿ ಅವರಿಗೆ ದುಃಖ ಅಂತನ್ನೋದು ಆಗುತ್ತದೆ. ಯಾವಾಗಲೂ ಸುಖರೂಪರಾಗಿಲ್ಲ ಅವರು. ಆದ್ದರಿಂದ ಒಟ್ಟಾರೆ ಈ 5 ಜನ ದೇವಿಯರಿಗೆ ಶ್ರೀಹಿ ಅಂತ ನಾವು ಕರಿಬೇಕಾದರೆ ಭಾರತೀ ದೇವಿಯರನ್ನ ಮಾತ್ರ ಸಪರೇಟ್ ಆಗಿ ಶ್ರೀ ಅಂತ ಕರಿಬೇಕು. ಯಾಕೆ? ಆ ಭಾರತೀ ದೇವಿಯರ ಪತಿ ಅವರು ಸುಖರೂಪರಾಗಿದ್ದಾರೆ. ಸುಖರೂಪರಾದ ವಾಯುದೇವರನ್ನ ಆಶ್ರಯಿಸಿದ್ದರಿಂದಾಗಿ ಅವಳಿಗೆ ಶ್ರೀ ಅಂತ ಕರಿಬೇಕು. ಉಳಿದ ಎಲ್ಲ ದೇವಿಯರಿಗೆ ತಮ್ಮ ತಮ್ಮ ಪತಿಯನ್ನ ಅವರು ಆಶ್ರಯಣ ಮಾಡಿದ್ದಕ್ಕಾಗಿ ಅವರನ್ನ ಶ್ರೀಹಿ ಎಂಬುದಾಗಿ ಕರೆಯಬೇಕು. ಇವರೆಲ್ಲ ಯಾರು ಇವರು ಅಂತ ಕೇಳಿದರೆ ಮಹಾಭಾರತದಲ್ಲಿ ನಮಗೆ ತಿಳಿಸ್ತಾರೆ. ಆ ಆದಿಪರ್ವದಲ್ಲಿ ಬರ್ತಕ್ಕಂತಹ ಮಾತು, ತಾಂಚಾಪೇಷಾಂ ಯೋಷಿತಂ ಲೋಕಕಾಂತಾಂ ಶ್ರಿಯಂ ಭಾರ್ಯಾಂ ಗಜದಾನ್ ಮಾನುಷೇಷು ಸ್ವರ್ಗಶ್ರೀಹಿ ಪಾಂಡವಾರ್ಥಂತು ಸಮುತ್ಪನ್ನ ಮಹಾಮಖೇ. ಸ್ವರ್ಗದಲ್ಲಿ ಇರ್ತಕ್ಕಂತಹ ಯಾವ ಶ್ರೀ ಇದ್ದಾಳೆ, ಆ ಸ್ವರ್ಗಸ್ಥಳಾಗಿರ್ತಕ್ಕಂತಹ ಶ್ರೀ ಅವಳು ಭೂಮಿಯಲ್ಲಿ ಅವತಾರ ಮಾಡಿದ್ದಾಳೆ ಎಂಬುದಾಗಿ ತಿಳಿಸ್ತಾರೆ. ಅಂದ್ರೆ ಸ್ವರ್ಗಕ್ಕೆ ಅಧಿಪತಿಗಳಾದ ಯಾವ ದೇವತೆಗಳಿದ್ದಾರೋ ಆ ದೇವತೆಗಳೇ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಅದಕ್ಕಾಗಿ ಆ ಸ್ವರ್ಗಸ್ಥರಾದ ದೇವತೆಗಳ ಮಡದಿಯರಾದದ್ದರಿಂದ ಇವರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಹಾಗಾಗಿ ಯಾವ ಈ ಮನ್ವಂತರಕ್ಕೆ ನಾವು ಅಧಿಪತಿಗಳಾಗಿ ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ಸ್ವಯಂಭೂ ಮನ್ವಂತರ. ಆ ಮನ್ವಂತರಕ್ಕೆ ಇಂದ್ರ ಪದವಿಗೆ ಸಾಕ್ಷಾತ್ತಾಗಿ ಪರಮಾತ್ಮನೇ ಬರ್ತಾನೆ, ಅವನೇ ಇಂದ್ರನಾಗ್ತಾನೆ. ಅದಾದ ಮೇಲೆ ಇಂದ್ರ ಪದವಿಗೆ ವಾಯುದೇವರು ಬರ್ತಾರೆ. ನೋಡಿ, ವಾಯುದೇವರೇ ಇಂದ್ರ ಪದವಿಗೆ ಬರ್ತಾರೆ, ಸ್ವರ್ಗಕ್ಕೆ ಅಧಿಪತಿಗಳಾಗ್ತಾರೆ. ಹಾಗಾಗಿ ಅಂತಹ ವಾಯುದೇವರ ಮಡದಿಯಾದ ಭಾರತೀ ದೇವಿ ತಾನು ಭೂಮಿಯಲ್ಲಿ ಅವತಾರ ಮಾಡಿದ್ದಾಳೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ವಾಯುದೇವರು ಸ್ವರ್ಗಕ್ಕೆ ಅಧಿಪತಿಗಳಾಗ್ತಾರೆ, ಹಾಗೆ
ಇಂದ್ರದೇವರು ಆಗ್ತಾರೆ, ಯಮದೇವರು ಆಗ್ತಾರೆ, ಅಶ್ವಿನಿ ದೇವತೆಗಳು ಆಗ್ತಾರೆ. ಅವರೆಲ್ಲರೂ ಒಂದೆಲ್ಲ ಒಂದು ಮನ್ವಂತರದಲ್ಲಿ ಆ ಸ್ವರ್ಗಕ್ಕೆ ಅಧಿಪತಿಗಳಾದದ್ದರಿಂದ ಅವರನ್ನ ಪಂಚೇಂದ್ರರು ಎಂಬುದಾಗಿ ಕರೀತಾರೆ. ಹಾಗಾಗಿ ಅವರ ಮಡದಿಯರಾಗಿರ್ತಕ್ಕಂತಹ ಯಾವ ಶಚಿದೇವಿ, ಶ್ಯಾಮಲಾದೇವಿ, ಉಷಾದೇವಿ ಇದ್ದಾರೆ, ಅವರಿಗೂ ಕೂಡ ಶ್ರೀಹಿ ಎಂಬುದಾಗಿ ಅವಶ್ಯವಾಗಿ ಕರೆಯಬಹುದು. ಹಾಗೆ ಆ ಭಾರತೀ ದೇವಿ ತಾನು ಭೂಮಿಯಲ್ಲಿ ಅವತಾರ ಮಾಡಿದ್ದಾಳೆ. ಅವತಾರ ಮಾಡಿದ ಮೇಲೆ ನಿನ್ನ ಹೇಳಿದೆ, ಅವಳಿಗೆ ಪಂಚಾಲ ದೇಶದ ರಾಜನ ಮಗಳಾದದ್ದರಿಂದ ಪಾಂಚಾಲಿ ಎಂಬುದಾಗಿ ನಾಮಕರಣವಾಯಿತು. ದೃಪದ ರಾಜನ ಮಗಳಾದದ್ದರಿಂದ ದ್ರೌಪದಿ ಎಂಬುದಾಗಿ ನಾಮಕರಣವಾಯಿತು. ಅದೇ ರೀತಿಯಾಗಿ ದೃಪದ ರಾಜನಿಗೆ ಇನ್ನೊಂದು ಹೆಸರು ಯಜ್ಞಸೇನ ಎಂಬುದಾಗಿ. ಆ ಯಜ್ಞಸೇನನ ಮಗಳಾದದ್ದರಿಂದ ಅವಳಿಗೆ ಯಾಜ್ಞಸೇನಿ ಎಂಬುದಾಗಿಯೂ ಕೂಡ ಅವಳನ್ನು ಕರೀತಾರೆ. ಅದರ ಜೊತೆಗೆ ಆ ವೇದಿ ಏನಿದೆ ನೋಡಿ, ಹೋಮದ ಕುಂಡ ಏನಿದೆ ವೇದಿ, ವೇದಿಯಿಂದ ಹುಟ್ಟಿ ಬಂದಿದ್ದಾಳೆ. ಅದಕ್ಕಾಗಿ ಅವಳನ್ನ ವೇದಿಜ ಅಂತ ಕರೀತಾರೆ. ವೇದಿ ಮಧ್ಯಾತ್ ಸಮುತ್ಪನ್ನ ವೇದಿಜ ಅಂತೂ ಕರೀತಾರೆ. ಆದರೆ ದೃಪದ ರಾಜ ತನ್ನ ಮಗಳಿಗೆ ಒಂದು ಹೆಸರಿಟ್ಟ. ಆ ಹೆಸರೇನು ಅಂದ್ರೆ ಕೃಷ್ಣ ಎಂಬುದಾಗಿ ಹೆಸರಿಟ್ಟಿದ್ದಾನೆ. ಹೇಳ್ತಾ ಇದ್ದಾರೆ, ಸಾ ಕೃಷ್ಣ ನಾಮತಶ್ಚಾಸಿ ಉತ್ಕೃಷ್ಟತ್ವಾಧಿ ಯೋಷಿತ, ಕೃಷ್ಣ ಸಾ ವರ್ಣತಶ್ಚಾಸೀತ್ ಉತ್ಕೃಷ್ಟ ಆನಂದಿನೀಚಸ. ಹೇಳ್ತಾರೆ, ಈ ದ್ರೌಪದಿ ದೇವಿಗೆ ಕೃಷ್ಣ ಎಂಬುದಾಗಿ ಏನು ನಾಮಕರಣವನ್ನು ಮಾಡಿದ್ದಾರಲ್ಲ, ಅದು ಎಷ್ಟು ಉಚಿತವಾದ ನಾಮಕರಣ. ಯಾಕೆಂದ್ರೆ ಯಾಕೆ ಅವಳನ್ನು ಕೃಷ್ಣ ಅಂತ ಕರಿಬೇಕು ಅಂದ್ರೆ ಹೇಳ್ತಾರೆ, ಉತ್ಕೃಷ್ಟತ್ವಾದಿ ಯೋಷಿತ, ಇಡೀ ಜಗತ್ತಿನಲ್ಲಿ ಇರತಕ್ಕಂತಹ ಯಾವ ಸ್ತ್ರೀಯರು ಅಂತಿದ್ದಾರೆ ಆ ಎಲ್ಲ ಸ್ತ್ರೀಯರಲ್ಲಿ ಅವಳು ಉತ್ಕೃಷ್ಟಳಾಗಿದ್ದಾಳೆ. ನೋಡಿ, ನಮಗೆ ಶ್ರೀಮದ್ ಆಚಾರ್ಯರು ದೇವತೆಗಳ ಲಕ್ಷಣಗಳನ್ನು ಹೇಳುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರಿಗೆ ಅವರ ದೇಹದ ಲಕ್ಷಣಗಳು ಕೂಡ ಪೂರ್ಣವಾಗಿ ಇರ್ತವೆ. ಭೀಮಸೇನ ದೇವರು ವಾಯುದೇವರೇ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾಗ ಒಬ್ಬ ವಾಯುದೇವರಿಗೆ ಇರಬೇಕಾಗಿರುವಂತಹ ದೇಹದ 32 ಲಕ್ಷಣಗಳೇನುಂಟಲ್ಲ, ಆ 32 ಲಕ್ಷಣಗಳು ಭೀಮಸೇನ ದೇವರಿಗಿತ್ತು. ಅವರ ಹಣೆ ಎಷ್ಟು ಎತ್ತರವಾಗಿರಬೇಕು, ಮೂಗು ಎಷ್ಟು ಎತ್ತರವಾಗಿರಬೇಕು, ಕಣ್ಣು ಎಷ್ಟು ಅಗಲವಾಗಿರಬೇಕು, ಆಜಾನ ಬಾಹುವಾಗಿರಬೇಕು, ಅದೆಲ್ಲ ಭೀಮಸೇನ ದೇವರಿಗಿತ್ತು. ಅದು ಹೇಗಿತ್ತೋ ಹಾಗೆ ಅದೇ 32 ಲಕ್ಷಣಗಳು ಭಾರತೀ ದೇವಿಯರಿಗೂ ಇದೆ. ಅದೇ 32 ಲಕ್ಷಣಗಳು ದ್ರೌಪದಿ ದೇವಿಯರಿಗೂ ಉಂಟು. ಆದ್ದರಿಂದ ದ್ರೌಪದಿ ದೇವಿಯರು ಬಹಳ ಅತ್ಯಂತ ಸುಂದರವಾಗಿರತಕ್ಕಂತಹ ಸ್ತ್ರೀಯಾಗಿತ್ತು. ಹೇಳ್ತಾರೆ, ಆ ದ್ರೌಪದಿ ದೇವಿ ತಾನೇನಾದರೂ ಸಭಾ ಮಧ್ಯದಲ್ಲಿ ನಡೆದು ಬರ್ತಾ ಇದ್ರೆ ವೇದಾಭಿಮಾನಿನಿಯಾದ ಸಾಕ್ಷಾತ್ ವೇದ ಮೂರ್ತಿಯೇ ಅವತಾರ ಮಾಡಿ ಬಂದ್ರೆ ಹೇಗೆ ಕಾಣಿಸ್ಬೇಕೋ ಹಾಗೆ ಅವಳು ಕಾಣಿಸ್ತಾ ಇದ್ದಾಳೆ. ಉತ್ಕೃಷ್ಟ, ಅದಕ್ಕಾಗಿ ಹೇಳ್ತಾರೆ ಉತ್ಕೃಷ್ಟ ಅಂತ ಕರೆದ್ರು. ಉತ್ಕೃಷ್ಟ ಅಂದ್ರೆ ಉತ್ ಅನ್ನುವ ಉಪಸರ್ಗವನ್ನ ಬಿಟ್ಬಿಟ್ರೆ ಕೃಷ್ಟ ಅಂತಾಯ್ತು. ಕೃಷ್ಟ ಅನ್ನೋದ್ರೊಳಗೆ ಟಕಾರವನ್ನ ತೆಗೆದು ನಕಾರ ಹಾಕಿದರೆ ಕೃಷ್ಣ ಅಂತಾಯ್ತು. ಸರ್ವಯೋಷಿತ, ಎಲ್ಲ ಸ್ತ್ರೀಯರಲ್ಲಿ ಉತ್ಕೃಷ್ಟಳಾಗಿದ್ದಾಳೆ. ಉತ್ಕೃಷ್ಟ ಅನ್ನೋದರಲ್ಲಿ ಉತ್ತ ತೆಗೆದ್ರಿ ಅಂದ್ರೆ ಕೃಷ್ಟ, ಕೃಷ್ಟ ಅಂದ್ರೆ ಕೃಷ್ಣ,
ಕೃಷ್ಣ ಅನ್ನುವ ಅರ್ಥ ಅವಳಿಗೆ ಸರಿಯಾಗಿ ಹೊಂದಾಣಿಕೆ ಆಯಿತು. ಉತ್ಕೃಷ್ಟ ಆನಂದನೀಚಸ, ಅವಳೇನಾಗಿದ್ದಾಳೆ ಅಂದರೆ ಎಲ್ಲ ಸ್ತ್ರೀಯರಲ್ಲಿ ಉತ್ತಮಳಾಗಿದ್ದಾಳೆ ಮತ್ತು ಅದೇ ರೀತಿಯಾಗಿ ಆನಂದ ಭರಿತಳಾಗಿದ್ದಾಳೆ. ಅವಳಿಗೆ ಯಾರೇ ಏನು ಕಾಟ ಕೊಟ್ಟರೂ, ಏನೇ ಪೀಡೆಯನ್ನು ಕೊಟ್ಟರೂ ಕೂಡ ದ್ರೌಪದಿ ದೇವಿಗೆ ಯಾವ ವಿಧವಾದ ತೊಂದರೆ ಆಗಿಲ್ಲ. ಇದನ್ನ ಸ್ಪಷ್ಟವಾಗಿ ನಾವು ತಿಳಿಯಬೇಕು. ದುಶಾಸನ ಸಭೆಯ ಮಧ್ಯದಲ್ಲಿ ಅವಳನ್ನು ಕರೆದುಕೊಂಡು ಬಂದು ಅವಳಿಗೆ ಅವಮಾನ ಮಾಡಿದ್ದಾನೆ. ಕೀಚಕ ಸಭೆಯ ಮಧ್ಯದಲ್ಲಿ ಕರೆದುಕೊಂಡು ಬಂದು ಅವಳನ್ನ ಎಳೆದುಕೊಂಡು ದರ ಎಳೆದುಕೊಂಡು ಬರ್ತಾನೆ. ಸಾಮಾನ್ಯವಾದ ಮನುಷ್ಯರ ರೀತಿಯಿಂದ ನಾವು ನೋಡಿದಾಗ ದ್ರೌಪದಿ ದೇವಿಗೆ ಬಹಳ ತೊಂದರೆಯಾಯಿತು, ಬಹಳ ಕಷ್ಟ ಆಯಿತು ಅಂತ ಅನಿಸುತ್ತೆ. ಆದರೆ ಸರ್ವಥಾ ದ್ರೌಪದಿ ದೇವಿಗೆ ಅದರಿಂದ ಯಾವ ತೊಂದರೆ ಆಗಿಲ್ಲ. ಅದು ಕೇವಲ ನಾಟಕ. ಕೇವಲ ದ್ರೌಪದಿ ದೇವಿಗೆ ಮಾತ್ರವಲ್ಲ, ಪಾಂಡವರಿಗೂ ತೊಂದರೆ ಆಗಿಲ್ಲ. ಅದಕ್ಕಾಗಿ ಆಚಾರ್ಯ ಹೇಳ್ತಾರೆ, ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ಯಾವ ರೀತಿಯಾಗಿ ಮುಕ್ತರು ತಾವು ಮೋಕ್ಷದಲ್ಲಿ ಇದ್ದಾಗ ಹೇಗೆ ಆನಂದ ಭರಿತರಾಗಿರ್ತಾರೋ ಹಾಗೆ ಪಾಂಡವರು ಕೂಡ ಇಹಲೋಕದಲ್ಲಿ ಇದ್ದಾಗ ಅವರು ಆನಂದ ಭರಿತರೇ ಆಗಿದ್ರು. ಹಾಗಾದ್ರೆ ವ್ಯತ್ಯಾಸ ಏನು? ವ್ಯತ್ಯಾಸ ಏನು ಅಂದ್ರೆ, ಮುಕ್ತರಾದವರು ಲಿಂಗದೇಹ ಭಂಗವನ್ನ ಹೊಂದಿಕೊಂಡಿರ್ತಾರೆ. ಲಿಂಗದೇಹ ಭಂಗ ಆಗಿ ಆನಂದ ಭರಿತರಾಗಿರ್ತಾರೆ. ಇವರಿಗೆ ಲಿಂಗದೇಹ ಇದ್ದು ಆನಂದ ಭರಿತರಾಗಿದ್ದಾರೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಸರ್ವಥಾ ನಾವು ದೇವರ ಭಗವಂತನ ಸಂಕಲ್ಪಕ್ಕೆ ಅನುಸಾರವಾಗಿ ನಾಟಕವನ್ನ ಮಾಡುವಂತಹ ದೇವತೆಗಳು. ಇದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಹಾಗೆ ಅರ್ಥ ಮಾಡಿಕೊಂಡರೆ ಮಾತ್ರ ನಮಗೆ ಮಹಾಭಾರತ ಚೆನ್ನಾಗಿ ಅರ್ಥವಾಗ್ತದೆ. ಏನಾಯಿತು ಅಂದ್ರೆ, ಉತ್ಪತ್ತಿತಶ್ಚ ಸರ್ವಜ್ಞ ಸರ್ವಾಭರಣ ಭೂಷಿತ ಸಂಪ್ರಾಪ್ತ ಯೌವನೇವಾಸೀತ್ ಅಚರಾಲೋಕ ಸುಂದರಿ. ಅವಳು ದ್ರೌಪದಿ ದೇವಿ ಹುಟ್ಟಿದಾಗಲೇ ಸರ್ವಜ್ಞರಾಗಿದ್ದಾಳೆ, ಸರ್ವಾಭರಣ ಭೂಷಿತಳಾಗಿದ್ದಾಳೆ. ನಿನ್ನೆ ಹೇಳಿದ ಹಾಗೆ ಸಂಪ್ರಾಪ್ತ ಯೌವನೇವಾಸೀತ್, ಅವಳು ಹುಟ್ಟಿದಾಗ ತರುಣಿಯೇ ಆಗಿದ್ದಾಳೆ. ಎಂದೆಂದಿಗೂ ಅವಳಿಗೆ ಜರ ಮುಪ್ಪು ಅವಳ ಇಡೀ ಜನ್ಮದಲ್ಲಿ ಯಾವಾಗ ಅವಳು ಹುಟ್ಟಿ ಬಂದಿದ್ದಾಳೆ, ತರುಣಿಯಾಗಿ ಬಂದಿದ್ದಾಳೆ. ತರುಣಿಯಾಗಿ ಬಂದು ತನ್ನ ದೇಹತ್ಯಾಗ ಮಾಡುವವರೆಗೆ ಅವಳ ಕೂದಲ ಬಿಳಿ ಆಗಿರಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೆ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ಭೀಮಸೇನ ದೇವರು ಅವರು ವಿರಾಟರಾಜನ ಮನೆಗೆ ಅಡಿಗೆಯವನ ವೇಷದಲ್ಲಿ ಹೋಗ್ತಾರೆ, ಸೂದನ ವೇಷದಲ್ಲಿ ಹೋಗ್ತಾರೆ. ವಿರಾಟರಾಜ ಏನ್ ಹೇಳ್ತಾನೆ ಅಂದ್ರೆ, ನೋಡಪ್ಪ, ಈಗಾಗಲೇ ನಮಗೆ ಅಡಿಗೆ ಮಾಡ್ಲಿಕ್ಕೆ ಒಬ್ಬವನಿದ್ದಾನೆ, ಅದಕ್ಕಾಗಿ ಆ ಜಾಗ ಮಾತ್ರ ಖಾಲಿ ಇಲ್ಲ, ನೀ ಬೇರೆ ಎಲ್ಲಾದ್ರೂ ಹೋಗು. ಭೀಮಸೇನ ದೇವರು ಹೇಳ್ತಾರೆ, ಇಲ್ಲ, ನಾನು ಮುಖ್ಯ ಅಡಿಗೆಯವನಾಗಿ ಹೋಗೋದಿಲ್ಲ, ನಾನೊಬ್ಬ ಅಸಿಸ್ಟೆಂಟ್ ಆಗಿ ಹೋಗ್ತೀನಿ. ನಾನೊಬ್ಬ ಅಸಿಸ್ಟೆಂಟ್ ಆಗಾದ್ರೂ ಹೋಗ್ತೀನಿ, ನನಗೆ ಆ ಸ್ಥಳ ಕೊಡಬೇಕು ಅಂತ ಹೇಳಿದಾಗ ಭೀಮಸೇನ ದೇವರು ಹೋದ್ರು, ಅಡಿಗೆಯನ್ನು ಮಾಡಿದರು. ಭೀಮಸೇನ ದೇವರು ಮಾಡಿದ ಅಡಿಗೆಯನ್ನ ಯಾರು ಊಟ ಮಾಡಿದ್ದಾರೆ ಅವರಿಗೆ ಬಿಳಿ ಕೂದಲಾಗಿಲ್ಲ. ನಾನು ಹೇಳ್ತಾ ಇಲ್ಲ ಈ ಮಾತನ್ನ, ಮಹಾಭಾರತ ಹೇಳ್ತಾ ಇದೆ. ಅವರಿಗೆ ಬಿಳಿ ಕೂದಲು ಆಗಿಲ್ಲ. ಯಾರಿಗೆ ಬಿಳಿ ಕೂದಲು ಆಗಿತ್ತೋ ಅವರು ಭೀಮಸೇನ ದೇವರು ಮಾಡಿದ ಅಡಿಗೆಯನ್ನು ಊಟ ಮಾಡಿದಾಗ ಹೊರಟೋಯ್ತು.
ಅವರೇನು ಅದಕ್ಕೆ ಔಷಧಿಯನ್ನು ತಗೊಳ್ಕೊಡ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಯೋಚನೆ ಮಾಡಿ, ಭೀಮಸೇನ ದೇವರ ಅಡಿಗೆಯ ತಿಂದವ ಮನುಷ್ಯರಿಗೆ ಹೀಗಿದೆ ಅಂದಮೇಲೆ ಇನ್ನು ದ್ರೌಪದಿ ದೇವಿಗೆ ಅವಳಿಗೇನಾದ್ರೂ ಜರ ಬರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ಅಜರ ಲೋಕಸುಂದರಿ. ಅದೇ ರೀತಿಯಾಗಿ ಹೇಳ್ತಾರೆ, ಉಮಾಂಶಯುಕ್ತ ನಿತರಾಂ ಸರ್ವಲಕ್ಷಣ ಸಂಯುತ. ನೋಡಿ ಆಚಾರ್ಯರ ಮಾತು, ನಿತರಾಂ ಸರ್ವಲಕ್ಷಣ ಸಂಯುತ. ಎಲ್ಲಾ ಲಕ್ಷಣಗಳು, 32 ಲಕ್ಷಣಗಳು ಯಾವ ದೇಹಕ್ಕೆ ಬರಬೇಕೋ ಆ ದೇಹದಿಂದ ಪೂರ್ಣವಾಗಿ ಇದ್ದಾಳೆ ಭಾರತೀ ದೇವಿ, ದ್ರೌಪದಿ ದೇವಿ. ನೋಡಿ, ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಅರ್ಜುನನ ಬಗ್ಗೆ ಹೇಳಬೇಕಾದಾಗ ಅವನಿಗೆ 32 ಲಕ್ಷಣ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮನ ಮುಂದೆ ಧರ್ಮರಾಜ ಕೇಳಿದ, ಇಲ್ಲ ಕೃಷ್ಣ, ಇವ ಅರ್ಜುನ ಏನಿದ್ದಾನಲ್ಲ, ಇವನು ಯುದ್ಧಕ್ಕೆ ಹೋಗಿ ಬಂದ ಅಂದ್ರೆ ಬಹಳ ಆಯಾಸವಾಗತ್ತೆ. ಯಾಕೆ? ಬಹಳ ಆಯಾಸವಾಗತ್ತಲ್ಲ, ಯಾಕೆ ಇವನಿಗೆ ಅಷ್ಟೊಂದು ಆಯಾಸ ಆಗ್ತದೆ? ಅಷ್ಟು ಆಯಾಸ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಏನಿಲ್ಲ, ಉದರ ದೀರ್ಘತ್ವ ಹೇತುತಃ ಅಂದ. ಅವನಿಗೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರವಾಗಿ ಅವನು ಏನಾದರೂ ಯುದ್ಧ ಮಾಡಿ ಬಂದಾಗ ಶ್ರಮ ಆಗತ್ತೆ. ಆಗ ಧರ್ಮರಾಜನಿಗೆ ಹೊಸ ಹೊಸ ವಿದ್ಯೆಯನ್ನ ಕಲಿಯಬೇಕು ಅಂತ ಬಹಳ ಆಸೆ. ಅವನಿಗೆ ಹೊಸ ಹೊಸ ಕಲಿತಾ ಇರ್ಬೇಕೇನಾದ್ರೂ. ಅದಕ್ಕಾಗಿ ಏನ್ ಮಾಡಿದ ಅಂದ್ರೆ ಕೃಷ್ಣ ಪರಮಾತ್ಮನಿಗೆ ಕೇಳಿದ, ಅಲ್ಲ ಹಾಗಾದ್ರೆ ಯಾವ್ಯಾವ ಲಕ್ಷಣಗಳಿದ್ರೆ ಏನೇನಾಗತ್ತೆ ಹಾಗಾದ್ರೆ ಹೇಳಿ ನೋಡೋಣ. ಹಾಗಾದ್ರೆ ಯಾರಿಗೆ ಬೆರಳು ಉದ್ದು ಜಾಸ್ತಿ ಇದ್ರೆ ಏನು ಶ್ರಮ ಆಗತ್ತೆ, ಏನು ಅವರಿಗೆ ತೊಂದರೆ ಆಗ್ತದೆ, ಹಾಗಾದ್ರೆ ಆ ದೇವತೆಗಳ ಲಕ್ಷಣ ಏನೇನಿರುತ್ತೆ ಅದನ್ನು ಹೇಳು ಅಂತ ಕೃಷ್ಣ ಪರಮಾತ್ಮನಿಗೆ ಧರ್ಮರಾಜ ಕೇಳಿದಾಗ ಆಗ ಕೃಷ್ಣ ಪರಮಾತ್ಮ ಪೂರ್ಣ ಹೇಳಲಿಲ್ಲ. ಯಾಕೆ ಅಂದ್ರೆ ಆ ಲಕ್ಷಣ ಶಾಸ್ತ್ರವನ್ನ ಅಧ್ಯಯನ ಮಾಡುವುದಕ್ಕೆ ಯಾರು ಅಧಿಕಾರಿಗಳು ಅವರಿಗೆ ಮಾತ್ರ ಉಪದೇಶ ಮಾಡಬೇಕು. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಪೂರ್ಣವಾಗಿ ಧರ್ಮರಾಜನಿಗೆ ಹೇಳಲಿಲ್ಲ. ಅದನ್ನ ಕಣ್ಸನ್ನೆಯನ್ನ ಮಾಡಿ ದ್ರೌಪದಿ ದೇವಿ ಹೇಳ್ತಾಳೆ. ಅಂದ್ರೆ ಅರ್ಥ, ದ್ರೌಪದಿ ದೇವಿಯು ಕೂಡ 32 ಲಕ್ಷಣಗಳು ಪೂರ್ಣವಾಗಿ ಇದೆ ಅಂತ ನಮಗೆ ಸ್ಪಷ್ಟವಾಗುತ್ತೆ. ಆದ್ದರಿಂದ ತಿಳಿಯಬೇಕಾದ ವಿಚಾರವೇನು ಅಂದ್ರೆ ಸರ್ವಲಕ್ಷಣ ಸಂಯುತ. ಸುಮ್ಮನೆ ಆ ಮಾತನ್ನ ಹೇಳ್ತಾರೆ, ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಬರಬೇಕಾದಾಗ ಏನು ಅಂದ್ರೆ ಆ ಅರಣ್ಯದ ಮಧ್ಯದಲ್ಲಿ ದ್ರೌಪದಿ ದೇವಿ ಹೋಗ್ತಾ ಇದ್ಲಂತೆ. ಹೋಗ್ತಾ ಇರೋ ಸಂದರ್ಭದಲ್ಲಿ ಅವಳ ದೇಹದ ಸೌಷ್ಠವತೆ, ಅವಳ ದೇಹದ ಸೌಂದರ್ಯವನ್ನ ನೋಡಿ ಆ ಪಕ್ಕದಲ್ಲಿರುವಂತಹ ವೃಕ್ಷಗಳೆಲ್ಲ ಅನ್ಕೊಳ್ತಾ ಇತ್ತಂತೆ, ಅಲ್ಲ ಇವಳು ಇಷ್ಟು ಸುಂದರವಾಗಿ ಇದ್ದಾಳಲ್ಲ, ಇವಳನ್ನ ನೋಡೋದಕ್ಕಾಗಿ ನಾವು ಪುರುಷರಾಗಿ ಹುಟ್ಟಿರ್ಬೋದಾಗಿತ್ತಲ್ಲ ಅಂತ ವೃಕ್ಷಗಳು ಅನ್ಕೊಳ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ಅವಳಲ್ಲಿ ಆ ದೇಹದ ಲಕ್ಷಣಗಳು ಎಷ್ಟು ಪರಿಪೂರ್ಣವಾಗಿ ಇತ್ತು ಅಂತ ಅನ್ನೋದನ್ನ ನಾವು ತಿಳಿಯಬೇಕು. ಆ ದೇಹದ ಲಕ್ಷಣದಿಂದಲೇ ಅವರ ಉತ್ತಮತ್ವ ನಿರ್ಣಯವಾಗುತ್ತೆ. ಕ್ಷತ್ರಿಯರಿಗೆ ಅವರ ಬಲದಿಂದ ಅವರು ಎಷ್ಟು ಉತ್ತಮ ಅಂತ ನಿರ್ಣಯವಾಗುತ್ತೆ. ಆ ಕ್ಷತ್ರಿಯ ಸ್ತ್ರೀಯರಿಗೆ ಅವರಲ್ಲಿರ್ತಕ್ಕಂತಹ ದೇಹದ ಸೌಂದರ್ಯದಿಂದ ಅವರು ಎಷ್ಟು ಉತ್ತಮರು ಅಂತ ನಿರ್ಣಯವಾಗುತ್ತೆ. ಆ ಮಾತನ್ನ ಶ್ರೀಮದ್ ಆಚಾರ್ಯರು ಮೊದಲು 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನಮಗೆ. ಹಾಗಾಗಿ ನಿತರಾಂ ಸರ್ವಲಕ್ಷಣ ಸಂಯುತ, ಎಲ್ಲ ಲಕ್ಷಣದಿಂದ ಕೂಡಿದವಳಾಗಿ ಅವಳು ಅವತಾರವನ್ನ ಮಾಡಿದ್ದಾಳೆ. ಆಗ ಮುಂದೇನಾಯಿತು ಅಂದ್ರೆ, ಒಂದು ಈ ಭಾರತೀ ದೇವಿ, ನಾನು ಆಗಲೇ ಹೇಳಿದೆ ನಿಮಗೆ,
ಭಾರತೀ ದೇವಿಯರು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂದ್ರೆ, ಅದು ಮನುಷ್ಯರಾಗಿ ಅವತಾರ ಮಾಡಬೇಕು ಅಂದ್ರೆ ಅದು ತುಂಬಾ ಶ್ರಮ ಅವರಿಗೆ. ಸುಮ್ಮನೆ ಯಾಕೆ ಅವತಾರ ಮಾಡಿದರು ಭೂಮಿಯಲ್ಲಿ ಅಂತ ಪ್ರಶ್ನೆ ನಮಗೆ ಬರುತ್ತೆ. ಒಂದು. ಎರಡನೇದೇನು ಅಂದ್ರೆ, ಭಾರತೀ ದೇವಿಯರು ದ್ರೌಪದಿ ದೇವಿಯಾಗಿ ಅವತಾರ ಮಾಡಿದಾಗ ಅವಳು ಮನುಷ್ಯರ ಗರ್ಭದಿಂದ ಅವತಾರ ಮಾಡಿಲ್ಲ, ತಾಯಿಯ ಗರ್ಭದಿಂದ ಅವತಾರ ಮಾಡಿಲ್ಲ. ಹಾಗಾದ್ರೆ ಅವಳಿಗೆ ಹೇಗೆ ಮನುಷ್ಯತ್ವ ಬಂತು? ಅವರಿಗೆ ಹೇಗೆ ಮನುಷ್ಯತ್ವ ಸಿದ್ಧವಾಯಿತು ಅಂತಂದ್ರೆ, ಅದಕ್ಕಾಗಿ ಬರೀತಾರೆ ಮಾನುಷಾನ್ನೋಪಭೋಗೇನ. ಮನುಷ್ಯರು ನಿರ್ಮಾಣ ಮಾಡಿದ ಅನ್ನವನ್ನ ತಿನ್ನೋದರಿಂದ ಅವರಿಗೆ ಮನುಷ್ಯತ್ವ ಬಂತು. ನೋಡಿ, ನಿಮಗೆ ಸ್ವಲ್ಪ ನೆನಪಿಸ್ಬೇಕು ಅಂದ್ರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಕೊರವಂಜಿ ವೇಷವನ್ನ ದೇವರು ಹಾಕೊಂಡು ಬರ್ತಾನೆ. ಅವರ ಆ ಪರಮಾತ್ಮನ ಕೊರವಂಜಿಯ ಕೈಯಲ್ಲಿ ಬ್ರಹ್ಮದೇವರು ಇರ್ತಾರೆ. ಆ ಬ್ರಹ್ಮದೇವರಿಗೆ ಆ ಧರಣಿದೇವಿ ಮಾಡಿದ ಅನ್ನವನ್ನ ತಿನ್ನಿಸ್ಬೇಕು ಅಂತ ದೇವರು ಪ್ರಯತ್ನ ಮಾಡಿದ. ಹಾಗ ಬ್ರಹ್ಮದೇವ ತಿನ್ನಲಿಲ್ಲ. ಯಾಕೆ ಅಂದ್ರೆ ಮಾನುಷಾನ್ನಂ ನಭುಕ್ತವ. ಏನೋ ಪರಮಾತ್ಮ ನೀ ಕರೆದಿದ್ದೀಯಾ ಅಂತ ಕೂಸಾಗಿದ್ದೇನೆ, ಕೂಸಾಗಿ ಮತ್ತೆ ನಾ ಹೋಗಬೇಕು, ಇಲ್ಲಿ ಅನ್ನ ಊಟ ಮಾಡಿಬಿಟ್ರೆ ಇಲ್ಲೇ ಇರಬೇಕಾಗತ್ತೆ ನಾನು, ಅದಕ್ಕಾಗಿ ನಾನು ತಿನ್ನೋದಿಲ್ಲ ಅಂತ ಬ್ರಹ್ಮದೇವರು ಮಾನುಷಾನ್ನವನ್ನು ತಿನ್ನಲಿಲ್ಲ. ಆದರೆ ದ್ರೌಪದಿ ದೇವಿ, ದೃಷ್ಟದ್ಯುಮ್ನ ಅವರಿಗೆ ಯಾಕೆ ಮನುಷ್ಯತ್ವ ಬಂತು ಅಂದ್ರೆ ಅವರು ಮಾನುಷ ಅನ್ನವನ್ನು ಸ್ವೀಕಾರ ಮಾಡಿದರು. ಹಾಗಾಗಿ ಅವರಿಗೆ ಮನುಷ್ಯತ್ವ ಬಂತು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಯಾಕೆ ಭಾರತೀ ದೇವಿ ತಾನು ಭೂಮಿಯಲ್ಲಿ ಅವತಾರ ಮಾಡ್ಲಿಕ್ಕೆ ಬಂತು, ಮಾಡೋದಕ್ಕೆ ಕಾರಣ ಏನಾಯಿತು ಅಂದ್ರೆ ಹೇಳ್ತಾರೆ, ಪೂರ್ವಂ ಹಿಮಾಚ ದೇವ್ಯಸ್ತಾಹ ಕದಾಚಿತ್ ಭತ್ತಬಿರಿಯುತಾಹ ವಿಲಾಸಂ ದರ್ಶಯಾಮಾಸು ಬ್ರಹ್ಮಣಃ ಪಶ್ಯತೋಧಿಕಂ. ಇದೆಲ್ಲ ಭಗವಂತನ ಸಂಕಲ್ಪ. ಈ ಯಾವ ಉಮಾದೇವಿ ಇದ್ದಾಳೆ, ಶಶಿದೇವಿ ಇದ್ದಾಳೆ, ಶ್ಯಾಮಲಾದೇವಿ ಇದ್ದಾಳೆ, ಹಾಗೂ ಉಷಾದೇವಿ, ಈ 4 ಜನ ದೇವತಾ ಸ್ತ್ರೀಯರು ಏನ್ ಮಾಡಿದ್ದಾರೆ ಅಂದ್ರೆ, ತಮ್ಮ ತಮ್ಮ ಪತಿಯ ಜೊತೆಗೆ ಬ್ರಹ್ಮದೇವರ ಮುಂದೆ ಒಂದು ವಿಲಾಸವನ್ನು ಮಾಡ್ತಾ ಇದ್ದಾರೆ. ಸುಮ್ಮನೆ ಬ್ರಹ್ಮದೇವರ ಹತ್ರ ಬರೋದು, ಇಬ್ಬರು ಸೇರಿಕೊಂಡೇ ಬರೋದು, ಏನೋ ಅವ್ರನ್ನ ಸ್ವಲ್ಪ ಛೇಡಿಸೋದು, ಮತ್ತೆ ಹೋಗ್ಬಿಡೋದು. ಯಾಕೆ ಹಿಂಗ್ ಮಾಡಿದರೋ ಏನೋ ಗೊತ್ತಿಲ್ಲ. ಅಸುರಾವೇಶವಾಗಿತ್ತೋ ಏನೋ, ಅಥವಾ ದೇವರ ಸಂಕಲ್ಪ ಆಗಿತ್ತೋ ಏನೋ ಗೊತ್ತಿಲ್ಲ, ವಿಲಾಸವನ್ನ ಮಾಡ್ತಾ ಇದ್ದಾರೆ. ವಿಲಾಸವನ್ನ ಮಾಡುವಾಗ ಆಗ ಬ್ರಹ್ಮದೇವರು ಸಿಟ್ಟಿಗೆ ಬಂದಿದ್ದಾರೆ. ಶಶಾಪತಾಸ್ತದ ಬ್ರಹ್ಮ ಮಾನುಷೀಂ ಯೋನಿಮಾಪ್ಸ್ಯತ. ಆ 4 ಜನ ಸ್ತ್ರೀಯರಿಗೆ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ, ನೀವು ಮನುಷ್ಯ ಯೋನಿಯಲ್ಲಿ ಹುಟ್ಟ್ರಿ. ನೋಡಿ, ನಾವೆಲ್ಲ ಸಂತೋಷ ಪಡ್ತಾ ಇದ್ದೇವೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವ. 100 ಕೋಟಿ ಜನ್ಮಗಳಾದ ಮೇಲೆ ನಮಗೆ ಮನುಷ್ಯ ಜನ್ಮ ಬರ್ತಾ ಇದೆ. ಆದರೆ ದೇವತೆಗಳಿಗೆ ಬ್ರಹ್ಮದೇವರು ಕೊಡುವ ಶಾಪ ಏನು ಅಂದ್ರೆ ಮನುಷ್ಯ ಯೋನಿಯಲ್ಲಿ ಹುಟ್ಟ್ರಿ. ನೋಡಿ, ಮನುಷ್ಯ ಯೋನಿಯಲ್ಲಿ ಹುಟ್ಟೋದಷ್ಟೇ ಅಲ್ಲ, ತತ್ರ ಅನ್ಯಗಾಶ್ಚ ಭವತ ಇತ್ಯೇವಂ ಶಪ್ತಾ ಸುರಾಂಗನಾಹ. ನೀವು ಮನುಷ್ಯರಾಗಿ ಹುಟ್ಟ್ರಿ, ಹುಟ್ಟುವಾಗ ಹುಟ್ಟಿದ ಮೇಲೆ ನಿಮಗೆ ಪರಪುರುಷರ ಸ್ಪರ್ಶವಾಗಲಿ ಅಂತ ಶಾಪ. ಬಹಳ ಕಾಂಪ್ಲಿಕೇಟೆಡ್ ಆಗಿದೆ, ನಿಧಾನವಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. 4 ಜನ ದೇವಿಯರು ತಮ್ಮ ತಮ್ಮ ಪತಿಯ ಜೊತೆಗೆ ಬ್ರಹ್ಮದೇವರ ಮುಂದೆ ವಿಲಾಸವನ್ನ ಮಾಡ್ತಾ ಇದ್ದಾರೆ. ವಿಲಾಸವನ್ನ ಮಾಡುವಾಗ ಅವರಿಗೆ ಬ್ರಹ್ಮದೇವರಿಗೆ ಶಾಪ ಕೊಟ್ಟರು, ನೀವು ಭೂಮಿಯಲ್ಲಿ ಹುಟ್ಟ್ರಿ, ನಿಮಗೆ ಪರಪುರುಷರ
ಸಂಗವಾಗಲಿ ಅಂತ ಶಾಪ. ಈ ಶಾಪ ಆದ ಮೇಲೆ ಅವರು ಯೋಚನೆ ಮಾಡಿದರು, ಹಾಗಾದರೆ ಏನ್ ಮಾಡಬೇಕು? ನಾವೆಲ್ಲ ಭೂಮಿಯಲ್ಲಿ ಹುಟ್ಟಬೇಕು, ಭೂಮಿಯಲ್ಲಿ ಹುಟ್ಟಿ ನಮಗೆ ಪರಪುರುಷರ ಸಂಘವಾಗಬೇಕಾಗತ್ತಲ್ಲ ಅಂತ ಹೇಳಿ ವಿಚಾರ್ಯ ಭಾರತೀ ಮೇತ್ಯ ಸರ್ವಮಸ್ಮೈ ಮಸ್ತೈ ನಿವೇದ್ಯ ಚ ಸಹಸ್ರವತ್ಸರಂ ತೇನ ಶುಶ್ರೂಷಿತ್ವ ಬಬಾಶಿರೆ. ಆ 4 ಜನ ದೇವಿಯರು ಹೋಗಿ ಭಾರತೀ ದೇವಿಯರ ಮುಂದೆ ಕೂತ್ಕೊಂಡು 1000 ವರ್ಷ ತಪಸ್ಸು ಮಾಡಿದ್ದಾರೆ. 1000 ವರ್ಷ ತಪಸ್ಸು ಮಾಡಿ ಬೇಡಿಕೊಳ್ತಾರೆ, ಅಮ್ಮ ಭಾರತೀ ದೇವಿ, ದಯಮಾಡಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು. ಯಾಕೆ ಅಂದ್ರೆ ದೇವಿನೋ ಮಾನುಷಂ ಪ್ರಾಪ್ಯ ಅನ್ಯಗಾತ್ವಂಚ ಸರ್ವಥ ತತ್ರಾಪಿ ಮಾರುತಾದನ್ಯಂ ನಸ್ಪೃಶೇಮ ಕಥಂಚನ. ಅವ್ರು ಹೇಳ್ಕೊಳ್ತಾರೆ ಏನು ಅಂದ್ರೆ, ನೋಡಮ್ಮ, ನಾವು ಭೂಮಿಯಲ್ಲಿ ಅವತಾರ ಮಾಡಬೇಕಾಗಿದೆ. ಭೂಮಿಯಲ್ಲಿ ಅವತಾರ ಮಾಡೋದು ಏನು ತೊಂದರೆ ಇಲ್ಲ, ಭೂಮಿಯಲ್ಲಿ ಅವತಾರ ಮಾಡಬಹುದು. ಆದರೆ ಆ ಭೂಮಿಯಲ್ಲಿ ಅವತಾರ ಮಾಡಿದ ಮೇಲೆ ನಮಗೆ ಪರಪುರುಷರ ಸಂಘವಾಗಲಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಿನಗೆ ನಾನು ಬೇಡ್ಕೊಳ್ತಾ ಇದ್ದೀನಿ, ಒಂದು ವೇಳೆ ನಮ್ಮ ಜೊತೆಗೆ ನೀನೇನಾದರೂ ಭೂಮಿಯಲ್ಲಿ ಅವತಾರ ಮಾಡಿದಿ ಅಂದರೆ ನಿನ್ನನ್ನ ವಾಯುದೇವರು ಬಿಟ್ರೆ ಬೇರೆ ಇನ್ಯಾರೂ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮಗಿಂತಲೂ ಉತ್ತಮರಾದ ದೇವತೋತ್ತಮರಾದ ವಾಯುದೇವರ ಸ್ಪರ್ಶವಾದರೆ ಏನು ತಪ್ಪಿಲ್ಲ. ಅದಕ್ಕಾಗಿ ನಮಗೋಸ್ಕರವಾಗಿ ನೀನು ಭೂಮಿಯಲ್ಲಿ ಅವತಾರ ಮಾಡು ಅಂತ ಆ ಎಲ್ಲ ದೇವಿಯರು ಭಾರತೀ ದೇವಿಯರನ್ನ ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ಬ್ರಹ್ಮದೇವರ ಶಾಪ ಏನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮದೇವರ ಶಾಪ ಏನು ಅಂದರೆ, ನೀವು ಭೂಮಿಯಲ್ಲಿ ಅವತಾರ ಮಾಡಿ ನಿಮಗೆ ಪರಪುರುಷರ ಸ್ಪರ್ಶವಾಗಲಿ, ಇಷ್ಟೇ ಅವರ ಶಾಪ. ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ, ಈಗ ಸಾಮಾನ್ಯವಾಗಿ ನಾನು ಅದಕ್ಕೆ ಉದಾಹರಣೆ ಕೊಡ್ತಾ ಇರ್ತೇನೆ. ಏನು ಉದಾಹರಣೆ ಅಂದರೆ, ನಾವು ತಿರುಪತಿಯ ತಿಮ್ಮಪ್ಪನ ಹತ್ತಿರ ದರ್ಶನಕ್ಕೆ ಹೋಗಿರ್ತೇವೆ. ದೊಡ್ಡ ಸಭೆ ಇದೆ. ಆ ಸಭಾ ಮಧ್ಯದಲ್ಲಿ ಎಲ್ಲರೂ ಸೇರಿಕೊಂಡು, ಪುರುಷರು ಸ್ತ್ರೀಯರು ಎಲ್ಲರೂ ಸೇರಿಕೊಂಡು ಆ ದೇವರ ದರ್ಶನಕ್ಕೆ ಹೋದಾಗ ಆಗ ಒಬ್ಬ ಸ್ತ್ರೀಗೆ ಇನ್ನೊಬ್ಬ ಪುರುಷನ ಸ್ಪರ್ಶವಾಗಿ ಆಗುತ್ತೆ, ಒಬ್ಬ ಪುರುಷನಿಗೆ ಇನ್ನೊಬ್ಬ ಸ್ತ್ರೀಯ ಸ್ಪರ್ಶವಾಗಿ ಆಗತ್ತೆ. ಈ ರೀತಿಯಾಗಿ ಪರಸ್ಪರವಾಗಿ ಇಬ್ಬರ ಸ್ಪರ್ಶವಾದರೆ ಆ ಸ್ಪರ್ಶ ಅದು ದೋಷಕಾರಿಯಾದದ್ದಲ್ಲ. ಯಾಕೆ? ದೇವರ ದರ್ಶನ ಮಾಡೋದಕ್ಕಾಗಿ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಆ ಸ್ಪರ್ಶ ಇದು ದೋಷಕಾರಿಯಾದದ್ದಲ್ಲ. ಆದರೆ ಸಮಸ್ಯೆ ಏನಾಗಿದೆ ಅಂದ್ರೆ, ಆ ರೀತಿಯಾದ ಸ್ಪರ್ಶವೂ ಕೂಡ ಅದು ದೇವತಾ ಸ್ತ್ರೀಯರಿಗೆ ದೋಷಕಾರಿ. ದೇವತಾ ಸ್ತ್ರೀಯರು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರು ಇನ್ನೊಬ್ಬರ ಜೊತೆಗೆ ಸಂಭಾಷಣೆಯನ್ನು ಮಾಡೋದಿಲ್ಲ, ಇನ್ನೊಬ್ಬರ ಜೊತೆಗೆ ಸ್ಪರ್ಶವೂ ಮಾಡೋದಿಲ್ಲ. ಅವರು ಬ್ರಹ್ಮದೇವರೇನು ಶಾಪ ಕೊಟ್ಟಿದ್ದಾರೆ ಅಂದರೆ, ನೀವು ಭೂಮಿಯಲ್ಲಿ ಅವತಾರ ಮಾಡ್ರಿ, ನಿಮಗೆ ಇನ್ನೊಬ್ಬರ ಸ್ಪರ್ಶವಾಗಲಿ. ಸ್ಪರ್ಶವಾಗಲಿ ಅಂತಂದರೆ ನಮ್ಮ ಹಾಗೆ ಸ್ಪರ್ಶವಾದರೂ ಕೂಡ ಅದು ದೋಷಕಾರಿಯೇ. ಅದಕ್ಕಾಗಿ ಆ ದೇವತೆಗಳೇನು ಯೋಚನೆ ಮಾಡಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಒಂದು ದೊಡ್ಡ ಸಭೆಯಲ್ಲಿ ಅಥವಾ ಗದ್ದಲದಲ್ಲಿ ಎಲ್ಲಿಯಾದರೂ ನಾವು ಹೋಗ್ತಾ ಇದ್ರೂ ಕೂಡ ನಮಗೆ ಪರಪುರುಷರ ಸ್ಪರ್ಶವಾಗುವ ಪ್ರಸಂಗ ಬಂದರೆ ಆ ಪ್ರಸಂಗ ಅದನ್ನು ತಡೆಯುವುದಕ್ಕಾಗಿ ನಿನ್ನನ್ನ ವಾಯುದೇವರೇ ಸ್ಪರ್ಶ ಮಾಡಬೇಕು ಹೊರತು ಬೇರೆ ಇನ್ಯಾರೂ ಕೂಡ ಸ್ಪರ್ಶ ಮಾಡುವ ಹಾಗಿಲ್ಲ. ಯಾವ ರೀತಿಯಾಗಿ ತಂದೆ ಮಗಳ ಸ್ಪರ್ಶವನ್ನು ಮಾಡ್ತಾನೆ, ತಂದೆ ಮಗಳ ಸ್ಪರ್ಶವನ್ನು ಮಾಡುವ ಹಾಗೆ
ನಮಗೆಲ್ಲ ವಾಯುದೇವರು ತಂದೆ ಇದ್ದ ಹಾಗೆ ಆ ವಾಯುದೇವರ ಸ್ಪರ್ಶ ನಮಗಾದರೆ ಏನು ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ನೀನು ಅವತಾರ ಮಾಡು ಎಂಬುದಾಗಿ ಆ ಎಲ್ಲ ದೇವಿಯರು ಭಾರತೀಯ ದೇವಿಯರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಇದೊಂದು ಪ್ರಕರಣ ಆಯಿತು. ಆಗ ಭಾರತೀ ದೇವಿ ಅಂತಾಳೆ, ಆಯಿತು, ಅವಶ್ಯವಾಗಿ ಆಗಲಿ, ನಾನು ಅವತಾರ ಮಾಡ್ತೇನೆ, ನಿಮಗೋಸ್ಕರವಾಗಿ ಅವತಾರ ಮಾಡ್ತೇನೆ ಅಂತ ಅವತಾರವನ್ನ ಮಾಡಲಿಕ್ಕೆ ಹೊರಟಿದ್ದಾಳೆ. ಮುಂದೆ ಏನಾಯಿತು ಅಂದ್ರೆ, ಇದೇ 4 ಜನ ದೇವಿಯರು ತಾವೇನಿದ್ದಾರೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದೇ ದೇಹದಲ್ಲಿ ಬ್ರಹ್ಮಣೇವಚ ಶಪ್ತಾಸ್ಮ ಪೂರ್ವಂ ಚಾನ್ಯತ್ರ ಲೀಲಯ ಏಕದೇಹತ್ವಮಾಪ್ಯೇನಂ ಯದಾ ವಂಚಯಿತುಂ ಗತಾಃ. ಅವರಿಗೆ ಏನಾದ್ರೂ ಮಾಡುವ ಸಾಮರ್ಥ್ಯ ಇರುತ್ತೆ ದೇವತೆಗಳಿಗೆ. ಹಾಗಾಗಿ ಇನ್ನೊಂದು ಸಾರಿ ಏನ್ ಮಾಡಿದ್ದಾರೆ ಅಂದ್ರೆ, ಅಸುರ ವಶವಾಗಿ ಕಲಿಯ ಆವೇಶದಿಂದ ಏನ್ ಮಾಡಿದ್ದಾರೆ ಅಂದ್ರೆ, ಆ ದೇವತೆಗಳು ಒಂದೇ ದೇಹದಲ್ಲಿ 3 ಜನ ಸೇರಿಕೊಂಡು, ಒಂದೇ ದೇಹದಲ್ಲಿ 3 ಜನ ಸೇರಿಕೊಂಡು ಬ್ರಹ್ಮದೇವರ ಹತ್ರ ಹೋಗಿ ಅವರಿಗೆ ವಂಚನೆ ಮಾಡೋದಕ್ಕಾಗಿ ಹೋಗಿದ್ದಾರೆ. ನೋಡಿ, ಅವರ ಹತ್ರ ಹೋಗಿ ನಿಂತು, ನಾನು ಯಾರು ಹೇಳಿ ನೋಡೋಣ, ನನ್ನನ್ನ ಶಚಿ ಅಂತೀರಾ, ನನ್ನನ್ನು ಉಷಾ ಅಂತೀರಾ, ನನ್ನನ್ನು ಉಮಾ ಅಂತೀರಾ, ಏನಂತೀರಿ, ನಾವು 3 ಜನ ಒಂದೇ ಆಗಿದ್ದೀವಿ ಅಂತ ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಬಾರಿ ಈ ರೀತಿಯಾಗಿ ಮಾಡಿದ್ದಾರೆ. ಏಕದೇಹ ಮಾನುಷತ್ವಂ ಆಪ್ಸತ ತ್ರಿಶ ಉದ್ಧತಾಃ ತ್ರಿಶೋ ಮದ್ವಂಚನ ಏತಾಯತೇನೋದಿತಾವಯಂ. ಬ್ರಹ್ಮದೇವರು ಅದಕ್ಕೇನ್ ಮಾಡ್ತಾರೆ ಅಂದ್ರೆ, 3 ಬಾರಿ ನನ್ನ ಮುಂದೆ ಈ ರೀತಿಯಾಗಿ ನೀವು ವಿಲಾಸವನ್ನ ಮಾಡಿದ್ದೀರಿ, ಒಂದೇ ದೇಹದಲ್ಲಿ ಇದ್ದು 3 ಬಾರಿ ವಂಚನೆ ಮಾಡೋದಕ್ಕಾಗಿ ಬಂದಿದ್ದೀರಿ. ಆದ್ದರಿಂದ ನೀವು 3 ಜನ ಒಂದೇ ದೇಹದಲ್ಲಿ ಇದ್ದುಕೊಂಡು 3 ಜನ್ಮಗಳನ್ನ ತಾಳಬೇಕು ಅಂತ ಶಾಪ. ನೋಡಿ, ಒಂದು ಶಾಪ ಏನು, ನಿಮಗೆ ಮನುಷ್ಯ ಯೋನಿ ಬರಲಿ, ಅಲ್ಲಿ ನಿಮಗೆ ಪರಪುರುಷರ ಸಂಘವಾಗಲಿ ಅಂತ ಒಂದು ಶಾಪ. ಇನ್ನೊಂದು ಶಾಪ ಏನು ಅಂದ್ರೆ, 3 ಜನ ಒಂದೇ ದೇಹದಲ್ಲಿ ಇದ್ದುಕೊಂಡು ನೀವು 3 ಜನ್ಮಗಳನ್ನ ತಾಳ್ರಿ ಅಂತ ಇನ್ನೊಂದು ಶಾಪ. ಹಾಗಾದ್ರೆ ಒಟ್ಟಾರೆ ಏನಾಯ್ತು, 4 ಜನ್ಮ ಆಯ್ತು. ಒಂದು ಮೊದಲನೇ ಸಾರಿ ಹೋದಾಗ ಜನ್ಮ, ಮನುಷ್ಯ ಜನ್ಮ. ಆಮೇಲೆ 2ನೇ ಸಾರಿ ಹೋದಾಗ 3 ಜನ್ಮ. ಅದು 1, ಇದು 3, ಒಟ್ಟಾರೆ 4 ಜನ್ಮಗಳಾಯ್ತು. ಆ 4 ಜನ್ಮಗಳಲ್ಲಿ ಏನಾಗುತ್ತೆ ಎಂದರೆ, ಒಂದೇ ಜನ್ಮದಲ್ಲಿ ಮಾತ್ರ ಪರಪುರುಷರ ಸಂಘ, ಇನ್ನು 3 ಜನ್ಮದಲ್ಲಿ ಬರೇ ನೀವೆಲ್ಲ ಒಂದೇ ಕಡೆ ಸೇರಿ ಹುಟ್ಟ್ರಿ ಅಂತ ಶಾಪ. ಹೀಗೆ ಆ ಬ್ರಹ್ಮದೇವರು ಶಾಪವನ್ನ ಕೊಟ್ಟಿದ್ದಾರೆ. ನೋಡಿ, ಅತಸ್ತ್ವಯೇಕ ದೇಹತ್ವಂ ಇಚ್ಛಾಮೋ ದೇವಿ ಜನ್ಮಸು ಚತುಷ್ವಪಿ ಯತೋಸ್ಮಾಕಂ ಶಾಪದ್ವಯ ನಿಮಿತ್ತತಃ ಚತುರ್ಜನ್ಮ ಭವೇದ್ ಭೂಮೌ ತ್ವಾಂ ನಾನ್ಯೋ ಮಾರುತಾದ್ವೃಜೇತ್ ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿರ್ ನಿತ್ಯ ಏವಚ. ಅದಕ್ಕಾಗಿ ಆ ಎಲ್ಲ ದೇವಿಯರು ಬಂದು ಭಾರತೀ ದೇವಿಯರಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ನೋಡಮ್ಮ, ಅದಕ್ಕಾಗಿ ನಾವು ಭೂಮಿಯಲ್ಲಿ ಹುಟ್ಟಬೇಕು, ಒಂದು ಬರೇ ಭೂಮಿಯಲ್ಲಿ ಹುಟ್ಟೋದಷ್ಟೇ ಅಲ್ಲ, ಒಂದೇ ದೇಹದಲ್ಲಿ ಹುಟ್ಟಬೇಕು, ಇದೊಂದು. ಅದಕ್ಕಾಗಿ ನೀ ಏನ್ ಮಾಡು ಅಂದ್ರೆ, ನಮ್ಮ ಜೊತೆಗೇನೆ ನೀ ಹುಟ್ಟಿಬಿಟ್ಟಿ ಅಂದ್ರೆ, ಆಗ ನಿನ್ನ ಒಂದೇ ದೇಹದಲ್ಲಿ ನಾವು ಎಲ್ಲ ಸೇರಿಕೊಂಡು ಒಟ್ಟಾರೆ 4 ಜನ್ಮಗಳನ್ನು ತಾಳಬೇಕು. ಆ 4 ಜನ್ಮಗಳನ್ನ ತಾಳಿದಾಗ ಆ 4 ಜನ್ಮಗಳಲ್ಲಿ ನಿನ್ನನ್ನ
ವಾಯುದೇವರು ಬಿಟ್ಟರೆ ಬೇರೆ ಇನ್ಯಾರು ಸ್ಪರ್ಶ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನಾವೀಗ ಸೇಫ್ ಆಗಿ ಉಳಿತೇವೆ. ಅದಕ್ಕಾಗಿ ನೀನು ದಯಮಾಡಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಏನು ಅಂದ್ರೆ, ಅಲ್ಲ, ಒಂದು ಜನ್ಮದಲ್ಲಿ ನೀವು ಭೂಮಿಯಲ್ಲಿ ಅವತಾರ ಮಾಡ್ರಿ, ನಿಮಗೆ ಪರಪುರುಷರ ಸಂಘವಾಗಲಿ ಅಂತ ಶಾಪ ಇದೆ. ಆ ಒಂದೇ ಒಂದು ಜನ್ಮದಲ್ಲಿ ಭಾರತೀ ದೇವಿ ಬಂದ್ರೆ ಸಾಕಲ್ಲ, ಇನ್ನು 3 ಜನ್ಮದಲ್ಲಿ ಯಾಕೆ ಭಾರತೀ ದೇವಿ ಬೇಕು? ಯಾಕೆ ಆ 3 ಜನ್ಮದಲ್ಲಿ ಪರಪುರುಷರ ಸಂಘವಾಗಲಿ ಅಂತ ಶಾಪವೇ ಇಲ್ಲ. ಶಾಪ ಏನಿದೆ? 3 ಜನ ಸೇರಿಕೊಂಡು ನನ್ನನ್ನ ವಂಚನೆ ಮಾಡಲಿಕ್ಕೆ ಬಂದಿದ್ದೀರಿ, ಅದಕ್ಕಾಗಿ 3 ಜನ ಸೇರಿಯೇ ಹುಟ್ಟ್ರಿ ಅಂತಷ್ಟೇ ಶಾಪ ಇದೆ. ಒಂದೇ ದೇಹದಲ್ಲಿ ನೀವು 3 ಜನ ಸೇರಿಕೊಂಡೇ ಹುಟ್ಟ್ರಿ ಅಂತ ಶಾಪ ಇದೆ, ಅಷ್ಟೇ ಹೊರತು ನಿಮಗೆ ಅಲ್ಲಿ ಇನ್ನೊಬ್ಬರ ಸಂಘವಾಗಲಿ ಸ್ಪರ್ಶವಾಗಲಿ ಅಂತ ಶಾಪ ಇಲ್ಲಲ್ಲ. ಹಾಗಿರುವಾಗ ಇವರು ಭಾರತೀ ದೇವಿಯರನ್ನ 4 ಜನ್ಮದಲ್ಲಿ ಬನ್ರಿ ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರೆ, ಅದಕ್ಕೆ ವಾದಿರಾಜ ಸ್ವಾಮಿಗಳವರು ತುಂಬಾ ಸುಂದರವಾಗಿ ಉತ್ತರವನ್ನ ಕೊಡ್ತಾರೆ. ಏನು ಅಂದ್ರೆ ನೋಡಿ, ಆ 3 ದೇಹಗಳಲ್ಲಿ ಅಂದ್ರೆ 3 ಜನ್ಮಗಳಲ್ಲಿ ಒಂದೇ ದೇಹದಲ್ಲಿ ಆ 3 ದೇವಿಯರು ಹುಟ್ಟಿ ಬಂದಾಗ ಅವರಿಗೆ ಪರಪುರುಷರ ಸಂಘವಾಗಲಿ ಎಂಬ ಶಾಪ ಇಲ್ಲದೆ ಇದ್ದರೂ ಕೂಡ ಅವರು ದೇವತಾ ಸ್ತ್ರೀಯರಾಗಿದ್ದಾರೆ, ಸಾಮಾನ್ಯವಾದ ಮನುಷ್ಯರಂತೆ ಇಲ್ಲ. ಅದಕ್ಕಾಗಿ ಅಕಸ್ಮಾತ್ ಏನಾದರೂ ರಾವಣಾದಿಗಳಂತಹ ಲಂಪಟರು, ಯಾರಾದರೂ ದುಷ್ಟರು ಅವರಿಗೆ ಪೀಡೆಯನ್ನು ಮಾಡುವುದಕ್ಕಾಗಿ ಬಂದು ಸ್ಪರ್ಶ ಮಾಡುವ ಪ್ರಸಂಗ ಆ 3 ಜನ್ಮಗಳಲ್ಲಿ ಬಂದರೂ ಕೂಡ, ಆಗ ನೀನೇನಾದ್ರೂ ನಮ್ಮ ಜೊತೆ ಇದ್ದಿ ಅಂದ್ರೆ ವಾಯುದೇವರು ಬಂದು ರಕ್ಷಣೆ ಮಾಡ್ತಾರೆ. ಅದಕ್ಕಾಗಿ ನಮಗೆ 4 ಜನ್ಮಗಳಲ್ಲಿ ನೀನು ಬೇಕು ಅಂತ, ಅದಕ್ಕಾಗಿ 4 ಜನ್ಮಗಳಲ್ಲಿ ನೀನು ಬೇಕೇ ಬೇಕು ಅಂತ ಆ ಎಲ್ಲ ದೇವಿಯರು ಪ್ರಾರ್ಥನೆ ಮಾಡಿದ್ದಾರೆ ಆ ದ್ರೌಪದಿ ದೇವಿಗೆ, ಭಾರತೀ ದೇವಿಗೆ. ಅತಸ್ತ್ವೇಕ ದೇಹಾನೋ ನಾಣ್ಯ ಆಪ್ನೋತಿ ಮಾರುತಾತ್ ಇತೀರಿತೆ ತಥೇತ್ಯುಕ್ತ ಪಾರ್ವತ್ಯಾದಿಯುತೈವ ಸಾ ವಿಪ್ರಕನ್ಯಾ ಭವತ್ತತ್ರ ಚತಸ್ರಃ ಪಾರ್ವತೀಯುತಾಃ. ಅದಕ್ಕಾಗಿ ಆ ಎಲ್ಲ ದೇವಿಯರು ಎಷ್ಟು ತಾವು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಭೂಮಿಯಲ್ಲಿ ಅವತಾರ ಮಾಡಬೇಕು. ಒಂದೇ ದೇಹದಲ್ಲಿ 3 ಜನ ಸೇರಿಕೊಂಡಿರಬೇಕು. ಅಲ್ಲಿ ಅವರಿಗೆ ಪರಪುರುಷರ ಸಂಘವಾಗಬೇಕು. ಅದು ವಾಯುದೇವರನ್ನು ಬಿಟ್ಟರೆ ಬೇರೆ ಯಾರು ಆಗಬಾರದು. ಇಷ್ಟೆಲ್ಲ ಅಪೇಕ್ಷೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಒಬ್ಬರನ್ನ ಬೇಡಿದ್ದಾರೆ. ಅವರು ಯಾರು ಅಂದ್ರೆ ಭಾರತೀ ದೇವಿಯರು. ನೋಡಿ, ನಾನು ಅದಕ್ಕಾಗಿ ಹೇಳ್ತಾ ಇರ್ತೇನೆ, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ, ನಾವು ಮಹಾಭಾರತದಲ್ಲಿ ಬರೀ ಪಾತ್ರಗಳನ್ನು ಮಾತ್ರ ನೋಡ್ತೇವೆ. ಯಾವುದೋ ಬಂದ, ಏನೋ ಆಟವಾಡಿದ, ಜಗಳವಾಡಿದ, ಹೋದ, ಇಷ್ಟನ್ನು ಮಾತ್ರ ನಾವು ನೋಡ್ತೇವೆ. ಅಭಿಮನ್ಯು ಬಂದ, ಬಹಳ ವರ್ಷ ಇರಲಿಲ್ಲ, 16 ವರ್ಷ ಇದ್ದ, ಯುದ್ಧದಲ್ಲಿ ಮಡಿದ, ಹೊರಟೋದ, ಇಷ್ಟನ್ನು ಮಾತ್ರ ನಾವು ನೋಡ್ತೇವೆ. ಆದರೆ ಶ್ರೀಮದ್ ಆಚಾರ್ಯರು ಅವ ಯಾಕೆ ಬಂದ, ಎಲ್ಲಿಂದ ಬಂದ, ಅವ ಬಿಹೈಂಡ್ ದ ಕರ್ಟನ್ ಏನಿದ್ದಾನೆ, ಅವನ ಸ್ವರೂಪ ಏನು, ಅವನೊಳಗೆ ಯಾವ್ಯಾವ ದೇವತೆಗಳ ಆವೇಶ ಇದೆ, ಅಂಶ ಇದೆ, ಅವ ಯಾಕೆ 16 ವರ್ಷ ಇದ್ದ, ಇದೆಲ್ಲ ಆಚಾರ್ಯ ಹೇಳ್ತಾರೆ. ದೇವತೆಗಳೆಲ್ಲ ಭೂಮಿಯಲ್ಲಿ ಅವತಾರ ಮಾಡಬೇಕು ಅನ್ನೋ ಪ್ರಸಂಗ ಬಂದಾಗ ಚಂದ್ರ ಹೇಳಿದ್ದಂತೆ, ಸ್ವಾಮಿ ನನ್ಗೆ ಬಹಳ ವರ್ಷ ಬೇಡ ಭೂಮಿಯಲ್ಲಿ,
ನನ್ಗೆ ಬಹಳ ವರ್ಷ ಇರೋದು ಬೇಕಾಗಿಲ್ಲ, ಬೇಗನೆ ಮತ್ತೆ ನಾನು ನನ್ನ ಲೋಕಕ್ಕೆ ಬರಬೇಕು, ಹಾಗಾಗಿ ಸ್ವಲ್ಪ ವರ್ಷ ಇರುವ ಪಾರ್ಟ್ ಏನಾದ್ರು ಇದ್ರೆ ಕೊಡು, ಹಾಗಾದ್ರೆ ನೀನು 16 ವರ್ಷ ಇರು ಸಾಕು ಅಂತ ಅವನನ್ನು ಕೊಟ್ಟು ಕಳಿಸಿದ. ಅವನೊಳಗೆ ಮತ್ತೆ ಯಾವ ದೇವತೆಗಳಿದ್ದಾರೆ, ಯಾರ ಆವೇಶ ಇದೆ, ಯಾರ ಅಂಶ ಇದೆ, ಸಣ್ಣ 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 ಪಾತ್ರಗಳನ್ನು ಆಚಾರ್ಯ ಬಿಡೋದಿಲ್ಲ. ಕೃಷ್ಣ ಪರಮಾತ್ಮನಿಗೆ ಕಟಿಂಗ್ ಮಾಡುವಂತಹ ವ್ಯಕ್ತಿ ಯಾರು ನೋಡಿ. ಕೃಷ್ಣ ಪರಮಾತ್ಮ ಕಂಸನನ್ನ ಸಂಹಾರ ಮಾಡೋದಕ್ಕಿಂತ ಮುಂಚೆ ಹಿಂದಿನ ದಿವಸ ತಾನು ಮುಖವೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕಾದ್ರೆ ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ, ಅಲಂಕಾರ ಮಾಡ್ಕೊಂಡಿದ್ದಾನೆ. ಆ ಕೃಷ್ಣ ಪರಮಾತ್ಮನಿಗೆ ಕಟಿಂಗ್ ಮಾಡೋದಕ್ಕಾಗಿ ಯಾರು ಒಪ್ತಾ ಇದ್ದಾನೆ, ಅವ ಎಲ್ಲಿಂದ ಬಂದ? ಶ್ರೀಮದಾಚಾರ್ಯ ಹೇಳ್ತಾರೆ, 19ನೇ ಕಕ್ಷೆಯಲ್ಲಿ ಬರುವ ದೇವತೆ ಅವನು. ವೈಕುಂಠದಲ್ಲಿ ಇದ್ದಾನವನು. ಆ ವೈಕುಂಠದಲ್ಲಿ ದೇವರಿಗೆ ಯಾರು ಕಟಿಂಗ್ ಮಾಡ್ತಾನೆ ಅವನೇ ಬಂದಿದ್ದಾನೆ ಭೂಮಿಗೆ. ನೋಡಿ, ಆ ವಿಷ್ಣು ಪಾರ್ಶ್ವದರ ಒಳಗೆ ಬರ್ತಾನವನು. ಹಾಗಾಗಿ ಮಾಲಾಕಾರ ಇದ್ದಾನೆ. ದೇವರಿಗೆ ಮಾಲೆಯನ್ನು ಹಾಕ್ಲಿಕ್ಕೆ ಬಂದ. ಮಾಲೆಯನ್ನು ಹಾಕುವುದಕ್ಕಾಗಿ ಬಂದ ವ್ಯಕ್ತಿ ಯಾರು ಅಂತ ಆಚಾರ್ಯ ಬರಿಬೇಕಾದರೆ ವೈಕುಂಠದಲ್ಲಿ ಮಾಲೆಯನ್ನು ಮಾಡುವ ಮಾಲಾಕಾರನೇ ಭೂಮಿಗೆ ಬಂದಿದ್ದಾನೆ. ದೇವರಿಗೆ ಈ ಭೂಮಿಯ ಯಾವ ಪ್ರಾಡಕ್ಟ್ ನಡೆಯೋದಿಲ್ಲ, ಎಲ್ಲ ವೈಕುಂಠದಿಂದೇ ಬರಬೇಕು. ಹೌದು, ಯಾಕೆಂದ್ರೆ ಕೃಷ್ಣ ಪರಮಾತ್ಮ ಯುದ್ಧ ಮಾಡೋದಕ್ಕಾಗಿ ಹೊರಟಾಗ ಅವನಿಗೆ ರಥ ಬಂತು. ರಥ ಎಲ್ಲಿಂದ ಬಂತು? ರಥ ವೈಕುಂಠದಿಂದಲೇ ಬಂದಿದೆ. ಆ ರಥದೊಳಗಿರುವ ಸಾರಥಿ ದಾರುಕ ಅವ ಎಲ್ಲಿಂದ ಬಂದ? ಅವನು ವೈಕುಂಠದಿಂದೇ ಬಂದ. ಯುದ್ಧ ಎಲ್ಲ ಮುಗಿದ ಮೇಲೆ ಕೊನೆಗೆ ಕೃಷ್ಣ ಪರಮಾತ್ಮ ತನ್ನ ಕಾಲಿಗೆ ಆ ಭೃಗು ಋಷಿಗಳಿಂದ ಬಾಣವನ್ನ ತಾಕಿಸಿಕೊಂಡ. ದಾರುಕ ಸಾಯಲಿಲ್ಲ, ತಿಳ್ಕೊಳ್ಳಿ. ದಾರುಕ ಸತ್ತಿದ್ದಾನ ಯುದ್ಧದಲ್ಲಿ? ಇಲ್ಲ. ದಾರುಕ ಹೆಂಗ್ ಬಂದಿದ್ದ? ರಥದೊಳಗಿದ್ದು ರಥ ತಗೊಂಡೆ ಹೋದ ಮೇಲೆ. ದಾರುಕನಿಗೆ ಯಾವ ಸಮಸ್ಯೆ ಆಗಲಿಲ್ಲ. ಕೃಷ್ಣ ಪರಮಾತ್ಮ ಅದೊಂದು ಬೇರೆ ಕಥೆ ಇದೆ ಬಿಡ್ರಿ. ಅವ ತನ್ನ ಅಪ್ರಾಕೃತವಾದ ವಿಗ್ರಹವನ್ನು ಹಾಗೇ ತಗೊಂಡು ಹೋದ. ಮೇಲ್ ನೋಡೋದಕ್ಕೆ ಒಂದು ಪ್ರಾಕೃತವಾದ ವಿಗ್ರಹವನ್ನು ನಿರ್ಮಾಣ ಮಾಡಿ ಅದಕ್ಕೆ ಅವನು ಬಾಣ ಬಿಟ್ಟು ಆಮೇಲೆ ಅರ್ಜುನ ಬಂದು ಅದನ್ನು ಸಂಸ್ಕಾರ ಮಾಡಿದ. ಯಾಕೆ ಹೇಳಲಿಕ್ಕೆ ಬಂದೆ ಅಂದ್ರೆ, ಶ್ರೀಮದ್ ಆಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ನಮಗೆ ಒಂದೊಂದು ಕಥೆಗಳ ನಿರ್ಣಯವನ್ನು ಕೊಡ್ತಾರೆ. ಇಷ್ಟೆಲ್ಲ ಇದೆ ನೋಡಿ. ಆ ಭಾರತೀ ದೇವಿ ದ್ರೌಪದಿಯಾಗಿ ಅವತಾರ ಮಾಡೋದಕ್ಕೆ ಅದರ ಹಿಂಬದಿಯಲ್ಲಿ ಇಷ್ಟು ಕಥೆ ಇದೆ. ಅದಕ್ಕಾಗಿ ನಾನು ಹೇಳಿದೆ, ಮಹಾಭಾರತವನ್ನ ಕೇವಲ ಮನುಷ್ಯ ಮಾನದಿಂದ ನೀವು ಅಧ್ಯಯನ ಮಾಡಿದರೆ ತಲೆ ಕೆಳಗಾಗಿ ಬೀಳ್ತೀರಿ. ಇದು ಬಹಳ ಕಷ್ಟ ಇದೆ. ಇದು ಒಂದೇ ದೇಹ 5 ಜೀವ, ಒಂದು ದೇಹದಲ್ಲಿ 5 ಜೀವ ಇವೆ. ಇದು ಹೇಗೆ? ಇದು ಹೇಗೆ ಅಂದ್ರೆ, ಇದು ಅಚಿಂತ್ಯ ಅದ್ಭುತವಾದ ಶಕ್ತಿ. ಅದು ದೇವರು ಮಾಡುವಂತಹ ಅದ್ಭುತವಾದ ವ್ಯಾಪಾರ. ಹಾಗಾಗಿ ಏನಾಯಿತು ಅಂದ್ರೆ, ಇತೀರಿತೆ ತಥೇತ್ಯುಕ್ತ ಪಾರತ್ಯಾದಿ ವಿತೇವಸ ವಿಪ್ರಕನ್ಯಾ ಭವತ್ತತ್ರ ಚತಸ್ರಃ ಪಾರ್ವತಿ ಯುತಾಹ. ಹಾಗಾಗಿ ಮೊದಲನೇ ಜನ್ಮ ಯಾವುದು ಅಂದ್ರೆ ವಿಪ್ರಕನ್ಯಾ ಅಂತ ಮೊದಲನೇ ಜನ್ಮ. ಎಲ್ಲ ಪಾರ್ವತೀ ದೇವಿ, ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿಯಿಂದ ಸಹಿತಳಾಗಿ ಭಾರತೀ ದೇವಿಯರು ಒಂದೇ ದೇಹದಲ್ಲಿ ಆ 4 ಜನ ದೇವಿಯರನ್ನು ಕರೆದುಕೊಂಡು ಒಬ್ಬ ಬ್ರಾಹ್ಮಣನ ಮಗಳಾಗಿ ಹುಟ್ಟಿದಳು. ವಿಪ್ರಕನ್ಯಾ ಭವತ್ತತ್ರ ಬರುತ್ತೆ ನೋಡಿ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಏಕದೇಹಸ್ಥಿತ ಚಕ್ರು ಗಿರೀಶಾಯ ತಪೋಮಹತ ತದ್ದೇಹಸ್ಥಾ ಭಾರತೀತು ರುದ್ರದೇಹಸ್ಥಿತಂ ಹರಿಂ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಧೃತವ್ರತ. ಏನಾಯ್ತು ಅಂದ್ರೆ ಹೇಳ್ತಾರೆ, ಒಂದೇ ವಿಪ್ರಕನ್ಯಾ ಎನ್ನುವ ದೇಹದಲ್ಲಿ 5 ಜನ
ದೇವಿಯರಿದ್ದಾರೆ, 5 ಜೀವ ಇದೆ. ಅವರೆಲ್ಲ ಸೇರಿಕೊಂಡು ಏನ್ ಮಾಡಿದ್ರು ಅಂದ್ರೆ ರುದ್ರದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಏನ್ ಪ್ರಾರ್ಥನೆ ಮಾಡಿದ್ರು ಅಂದ್ರೆ, ಸ್ವಾಮಿ, ಮೊದಲನೆಯದಾಗಿ ನಮಗೆಲ್ಲರಿಗೂ ಕೂಡ ಒಂದೇ ಕರ್ಮವನ್ನ ಮಾಡುವ ಹಾಗೆ ಮನಸ್ಸು ಬರಬೇಕು. ಯಾಕೆ? ನಮ್ಮ ದೇಹದಲ್ಲಿ ಒಂದೇ ಜೀವ ಇದ್ದಿದ್ದಕ್ಕಾಗಿ ಅವನಿಗೆ ಯಾವಾಗ ನೀರು ಕುಡಿಬೇಕು ಅನ್ಸುತ್ತೋ ನೀರು ಕುಡಿತಾನೆ, ಯಾವಾಗ ಊಟ ಮಾಡಬೇಕು ಅಂತ ಊಟ ಮಾಡ್ತಾನೆ. ಅಕಸ್ಮಾತ್ ಈ ದೇಹದಲ್ಲಿ ಇಬ್ಬರು ಇದ್ರು ಅಂದ್ರೆ ಒಬ್ಬನಿಗೆ ನೀರು ಕುಡಿಬೇಕು ಅಂತ ಅಪೇಕ್ಷೆ ಬಂತು, ಇನ್ನೊಬ್ಬನಿಗೆ ಓಡಬೇಕು ಅಂತ ಅಪೇಕ್ಷೆ ಬಂದ್ರೆ ಏನ್ ಮಾಡಬೇಕು? ಈ ದೇಹ ಏನ್ ಮಾಡಬೇಕು? ಒಡೆದು ಹೋಗ್ಬೇಕಾಗತ್ತೆ, ದೇಹ ಛಿದ್ರವಾಗಬೇಕಾಗತ್ತೆ. ಅದಕ್ಕೋಸ್ಕರ ಆ 4 ಜನ ಏನ್ ವಿಚಾರ ಮಾಡಿದ್ರು ಅಂದ್ರೆ, ನಮಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಮನಸ್ಸು ಬರಬೇಕು. ಒಬ್ಬರಿಗೆ ನೀರು ಕುಡಿಬೇಕು ಅಂತ ಮನಸ್ಸು, ಎಲ್ಲರಿಗೂ ನೀರು ಕುಡಿಬೇಕು ಅಂತ ಮನಸ್ಸು ಬರಬೇಕು. ಒಬ್ಬರಿಗೆ ಊಟ ಮಾಡಬೇಕು ಅಂತ ಮನಸ್ಸು ಬಂದ್ರೆ ಎಲ್ಲರಿಗೂ ಅದೇ ಬರಬೇಕು. ಕರ್ಮದಲ್ಲಿ ಐಕ್ಯ ಬರಬೇಕು, ಏಕ ಮನಸ್ಕರಾಗಬೇಕು ನಾವು ಅಂತ ಹೇಳಿ ಆ 4 ಜನ ಸೇರಿಕೊಂಡು ಆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ. ಆದರೆ ತದ್ದೇ ಹಸ್ತ ಭಾರತೀತು, ಅವರ ಒಳಗಡೆ ಇರತಕ್ಕಂತಹ ಭಾರತೀ ದೇವಿಯಾದರೂ ಕೂಡ ಆ ರುದ್ರದೇವರ ದೇಹದಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಸಂತೋಷಗೊಳಿಸ್ತಾ ಇದ್ದಾಳೆ. ಅವಳಿಗೆ ಇವ್ಯಾವ ಅಪೇಕ್ಷೆ ಇಲ್ಲ, ಅವಳಿಗೆ ಯಾವ ಅಪೇಕ್ಷೆ ಇಲ್ಲ. ಆದರೆ ದೇವರನ್ನು ಮಾತ್ರ ಸಂತೋಷಗೊಳಿಸ್ತಾ ಇದ್ದಾಳೆ. ಆ ರೀತಿಯಾಗಿ ಆಯ್ತು. ತಸ್ಸೈಸ ರುದ್ರದೇಹಸ್ಥಃ ಹರಿಪ್ರಾದಾತ್ ವರಂ ಪ್ರಭು ಅನಂತ ದೋಷಣಂ ವಿಷ್ಣೋಃ ಸ್ವಭರ್ತ್ರಾ ಸಹ ಜನ್ಮಸು ಸರ್ವೇಷಪಿ ಚಾನ್ಯಾಸಾಂ ದದೋ ಶಂಕರ ಏವಚ. ಪರಮಾತ್ಮ ಆ ದ್ರೌಪದಿ ದೇವಿಗೆ ಏನು ಅನುಗ್ರಹ ಮಾಡಿದ ಅಂದ್ರೆ, ನೋಡಮ್ಮ, ನೀನು ನಿನ್ನ ಗಂಡನ ಜೊತೆಗೆ ಆ ಪರಮಾತ್ಮನ ಸಂತೋಷಗೊಳಿಸುವ ಕಾರ್ಯ ನಿನ್ನಿಂದ ಆಗಲಿ, ದೇವರಿಗೆ ಸಂತೋಷಗೊಳಿಸುವ ಕಾರ್ಯ ನೀನು ಮಾಡು ಅಂತ ಸಂಕರ್ಷಣ ರೂಪಿಯಾದ ಪರಮಾತ್ಮ ಭಾರತೀ ದೇವಿ ಅನುಗ್ರಹ ಮಾಡಿದ. ಇನ್ನುಳಿದ ದೇವತೆಗಳಿದ್ದರಲ್ಲ, ಅವರಿಗೆಲ್ಲ ರುದ್ರದೇವರೇ ವರವನ್ನು ಕೊಟ್ಟರು. ಏನಂತ? ನಿಮ್ಮ ಮನಸ್ಸೆಲ್ಲವೂ ಕೂಡ ಒಂದೇ ರೀತಿಯಾಗಿ ಆಗಲಿ. ಯಾಕೆ? ನಮಗೆಲ್ಲರಿಗೂ ಕೂಡ ಮನೋಭಿಮಾನಿಗಳಾದವರು ರುದ್ರದೇವರು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಎಂಬುದಾಗಿ ನಾಳೆ ಶಿವರಾತ್ರಿಯ ದಿವಸ ಬರ್ತಾ ಇದೆ. ಅವರಿಗೆ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗಾಗಿ ಬೇರೆ ದೇವತೆಗಳನ್ನಿದ್ದರಲ್ಲ, ದೇವಿಯರು, ಅವರಿಗೆಲ್ಲ ಅನುಗ್ರಹ ಮಾಡಿದ್ರು. ಅದರ ಜೊತೆಗೆ ಅನುಗ್ರಹ ಮಾಡ್ತಾರೆ ಅಂದ್ರೆ, ನಿಮ್ಮ ಪತಿಯ ಸಂಗ ನಿಮಗೆ ಆಗಲಿ, ಅದು ಒಂದು ಅನುಗ್ರಹ ಮಾಡ್ತಾರೆ. ನಿಮ್ಮ ಪತಿಯ ಜೊತೆಗೆ ನೀವು ಮತ್ತೆ ಸಂಗವಾಗಲಿ ಎಂಬುದಾಗಿಯೂ ಕೂಡ ಅನುಗ್ರಹವನ್ನ ರುದ್ರದೇವರು ಮಾಡಿದರು. ಮಾಡಿದ ಮೇಲೆ ನೋಡಿ, ಯಾವ ವಿಪ್ರಕನ್ಯಾ ಎನ್ನುವಂತಹ ಜನ್ಮವನ್ನು ಅವಳು ತಾಳಿರ್ತಾಳಲ್ಲ, ಆ ವಿಪ್ರಕನ್ಯಾ ಎನ್ನುವ ದೇಹದಲ್ಲಿ ಇದ್ದಾಗ ಅವಳಿಗೆ ಮದುವೆ ಆಗಲಿಲ್ಲ, ಹಾಗೇ ಓದ್ಬಿಟ್ಲು, ಹಾಗೇ ಓದ್ಬಿಡ್ತಾಳೆ. ಆಗ ಅವಳಿಗೆ ಮದುವೆ ಆಗಲಿಲ್ಲ, ಹಂಗೆ ಇರ್ತಾಳೆ. ತಪಸ್ಸನ್ನ ಮಾಡಿರ್ತಾರೆ. ಆ ತಪಸ್ಸಿಗೆ ಫಲ ಏನು ಅಂದ್ರೆ, ಮುಂದಿನ ಜನ್ಮದಲ್ಲಿ ನಿಮಗೆ ನಿಮ್ಮ ಒಂದು ಪತಿಯ ಸಂಯೋಗ ಆಗಬಹುದು. ಮತ್ತೆ ನಿಮಗೆ ಕರ್ಮೈಕ್ಯಾರ್ಥಂ, ನಿಮ್ಮ ಆ ಒಂದೇ ರೀತಿಯಾದ ಕರ್ಮವನ್ನು ಮಾಡುವಂತಹ ಒಂದು ಯೋಗ ಬರಲಿ ಅಂತ ಅನುಗ್ರಹವನ್ನು ಮಾಡ್ತಾರೆ. ಇಷ್ಟು ಅಲ್ಲಿ ಒಂದು ಜನ್ಮ ಮುಗಿಯಿತು, ವಿಪ್ರಕನ್ಯಾ ಎಂಬುದಾಗಿ ಮುಗಿಯಿತು. ಮುಗಿದ ಮೇಲೆ ತತಸ್ತದೈವ ದೇಹಂ ತಾಂ ವಿಸೃಜ್ಯ ನಲನಂದಿನಿ ಬಭೂವು ಇಂದ್ರಸೇನೇತಿ ದೇಹೈಕ್ಯೇನ ಸುಸಂಗತಾಹ. ಅದಾದ ಮೇಲೆ ಮುಂದಿನ ಜನ್ಮ ಏನಾಯಿತು ಅಂದ್ರೆ, ಅವಳು ನಲರಾಜನ ಮಗಳಾಗಿ ಹುಟ್ಟಿದಳು. ನಲರಾಜನ ಮಗಳಾಗಿ ಹುಟ್ಟುತ್ತಾಳೆ.
ನಲ ಹಾಗೂ ದಮಯಂತಿ. ನೀವು ಕೇಳಿದ್ದೀರಲ್ಲ, ನಲಪಾಕ ನಲಪಾಕ ನಳಪಾಕ ಅಂತ ಕೇಳ್ತೀರಲ್ಲ. ನಳರಾಜನ ಪಾಕ ಬಹಳ ಪ್ರಸಿದ್ಧವಾದದ್ದು. ಅವನ ಕಥೆ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಆ ನಲ ಹಾಗೂ ದಮಯಂತಿಯ ಮಕ್ಕಳಾಗಿ ಹುಡ್ತಾ ಇದ್ದಾರೆ ಇಂದ್ರಸೇನ. ಅವನಿಗೆ ಟ್ವಿನ್ಸ್ ಹುಟ್ಟಿದರು, ಒಬ್ಬ ಹುಡುಗ ಒಬ್ಬ ಹುಡುಗಿ. ಹುಡುಗನಿಗೆ ಇಂದ್ರಸೇನ, ಹುಡುಗಿಗೆ ಇಂದ್ರಸೇನ ಅಂತ ಹೆಸರಿಟ್ಟ. ಇಂದ್ರಸೇನ ಇಂದ್ರಸೇನ ಎಂಬುದಾಗಿ ಅವರು ಒಂದೇ ದೇಹದಲ್ಲಿ ಆ ಎಲ್ಲ ದೇವಿಯರು ಕೂಡ ಅಲ್ಲಿ ಇದ್ದಾರೆ. ಹಾಗಾದ್ರೆ ಮೊದಲನೆಯದ್ದು ವಿಪ್ರಕನ್ಯ, ಎರಡನೆಯದ್ದು ಇಂದ್ರಸೇನ, ಮೂರನೆಯದ್ದು ದ್ರೌಪದಿ ಎಂಬುದಾಗಿ 3 ಜನ್ಮಗಳಾಯಿತು. 4ನೇ ಜನ್ಮ ಯಾವುದು ಅನ್ನೋದನ್ನ ಶ್ರೀಮದಾಚಾರ್ಯ ಹೇಳಲಿಲ್ಲ. 4ನೇ ಜನ್ಮ ಯಾವುದು ಅನ್ನೋದನ್ನ ಇಲ್ಲಿ ಶ್ರೀಮದಾಚಾರ್ಯ ಹೇಳಿಲ್ಲ. ತದೈವ ಕೃಷ್ಣಾಪಿ ಭುವಿ ಪ್ರಜಾತ ಎಂಬುದಾಗಿ ಇನ್ನೊಂದು ಕಡೆಗೆ ಶ್ರೀಮದಾಚಾರ್ಯ ಹೇಳ್ತಾರೆ. ಅದನ್ನ ತಾಮ್ರಪರ್ಣಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಅವರನ್ನು ಹೇಳ್ತಾರೆ ಅಂದರೆ, ಕಲಿಯುಗದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಕಾಲದಲ್ಲಿ ಕಲ್ಯಾಣಿ ಎಂಬ ಹೆಸರಿಂದ ಹುಟ್ಟಿದಳು ಅಂತ ಹೇಳ್ತಾರೆ. ಕಲ್ಯಾಣಿ ದೇವಿಯಾಗಿ 4ನೇ ಜನ್ಮವನ್ನ ತಾಳಿದರು ಅಂತ ಒಂದು ಕಡೆಗೆ ತಾಮ್ರಪರ್ಣಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಇನ್ನೊಂದು ಕಡೆಗೆ ಇದೇ ದ್ರೌಪದಿ ದೇವಿ ಕಲಿಯುಗದಲ್ಲಿ ಚಂದ್ರ ಎಂಬುದಾಗಿ ಅವತಾರ ಮಾಡ್ತಾಳೆ, ಚಂದ್ರ ಎಂಬುದಾಗಿ ಅವತಾರ ಮಾಡ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ಅಂತೂ ಬ್ರಹ್ಮದೇವರ ಶಾಪಾನುಸಾರವಾಗಿ ಮೊದಲು ವಿಪ್ರಕನ್ಯೆಯಾದ್ಲು. ಅದಾದ ಮೇಲೆ ನಲನಂದಿನಿ, ಇಂದ್ರಸೇನ. ಕೆಲವರು ಕನ್ಫ್ಯೂಸ್ ಮಾಡ್ಕೋತಾರೆ, ವಿಪ್ರಕನ್ಯಾ, ನಲನಂದಿನಿ, ಇಂದ್ರಸೇನ, ದ್ರೌಪದಿ ಅಂತ. ಹಾಗಲ್ಲ. ವಿಪ್ರಕನ್ಯಾ ಮೊದಲನೇ ಅವತಾರ, ಅದಾದ್ಮೇಲೆ ನಲನಂದಿನಿ, ಇಂದ್ರಸೇನ ಎರಡು ಒಂದೇ. ನಲರಾಜನ ಮಗಳು ಹೆಸರು ಇಂದ್ರಸೇನ ಎಂಬುದಾಗಿ ಅವಳಿಗೆ ನಾಮಕರಣವಾಯಿತು. ಆ ಇಂದ್ರಸೇನೆಯಾಗಿದ್ದಾಗ ಅವಳು ತಾನು ವಿಶೇಷವಾಗಿ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ತಪಸ್ಸನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನಾಯಿತು ಅಂದ್ರೆ, ಈ ಇಂದ್ರಸೇನೆಯನ್ನ ಮುದ್ಗಲ ಎಂಬತಕ್ಕಂತಹ ಋಷಿಗಳು ತಾವು ಮದುವೆ ಆಗ್ತಾರೆ ಇಂದ್ರಸೇನೆಯನ್ನು. ಯಾಕೆ ಅಂದ್ರೆ ನೋಡಿ, ಆ ಮುದ್ಗಲ ಋಷಿಗಳು ಅಂದ್ರೆ ಮಹಾತಪಸ್ವಿಗಳು, ಮಹಾತಪಸ್ವಿಗಳು. ನಾವೇನು ಈ ಧನುರ್ಮಾಸದಲ್ಲಿ ಮಾಡುವ ಅನ್ನ ಇದೆ, ಅದಕ್ಕೆ ಮುದ್ಗಾನ್ನ ಅಂತ ಕರೀತಾರೆ, ಹೆಸರು ಬೇಳೆ. ಆ ಹೆಸರು ಬೇಳೆಯನ್ನ, ಆ ಹೆಸರು ಬೇಳೆಯನ್ನ ಮಾತ್ರ ಸ್ವೀಕಾರ ಮಾಡಿ ತಮ್ಮ ಇಡೀ ಜೀವನವನ್ನು ಮಾಡಿದರು. ತಾವು ಬದುಕುವುದಕ್ಕಾಗಿ ಕೇವಲ ಹೆಸರು ಬೇಳೆಯನ್ನ ಮಾತ್ರ ಆರಿಸಿಕೊಂಡು ತಗೊಂಡು ಬರ್ತಾ ಇದ್ರು. ಅದಕ್ಕಾಗಿ ಅವರಿಗೆ ಮುದ್ಗಲ ಅಂತ ಹೆಸರು. ಮುದ್ಗಾನ್ ಲಾತೀತಿ ಮುದ್ಗಲ, ಕೇವಲ ಮುದ್ಗಗಳನ್ನು ಮಾತ್ರ ತಗೊಂಡು ಬರ್ತಿದ್ರಂತೆ. ಬಹಳ ದೊಡ್ಡ ಋಷಿಗಳು. ಆ ಮುದ್ಗಲ ಋಷಿಗಳು ಏನ್ ಮಾಡಿದ್ರು ಅಂದ್ರೆ ತಪಸ್ ಮಾಡ್ತಾ ಕೂತಿದ್ರು. ನೋಡ್ರಿ, ಯಾರ್ಯಾರಿಗೆ ಯಾವ ರೀತಿಯಾದ ಮನಸ್ಸಾಗತ್ತೆ, ಏನು ಮನಸ್ಸು ಕಲುಷಿತವಾಗತ್ತೆ, ಏನದು ವಿಚಿತ್ರ ದೇವರ ಆಟ. ಅಂತಹ ತಪಸ್ವಿಗಳಿಗೆ ಆ ರೀತಿಯಾಗಿ ಆಗ್ಬೇಕಾದಾಗ ಇನ್ನ ನಮ್ಮ ಪಾಡೇನು ವಿಚಾರ ಮಾಡಿ. ನಾವು ಯಾವಾಗಲೂ ಪಾಪವನ್ನೇ ಮಾಡ್ತಾ ಇರ್ತೀವಿ, ಸದಾ ಪಾಪದಲ್ಲೇ ನಾವಿರ್ತೀವಿ. ಆದ್ದರಿಂದ ನಮಗೆ ಪಾಪದ ಭಯವೇ ಇಲ್ಲ. ಯಾವಾಗಲೂ ಪುಣ್ಯವನ್ನು ಸಂಪಾದನೆ ಮಾಡುವವರಿಗೆ ಪಾಪದ ಭಯ, ಯಾವಾಗಲೂ ಪಾಪವನ್ನೇ ಸಾಧನೆ ಮಾಡುವವರಿಗೆ ಪಾಪದ ಭಯ ಇರುವುದಿಲ್ಲ. ಹೌದೋ ಇಲ್ಲ? ಅದಕ್ಕಾಗಿ ನಾನು ದೃಷ್ಟಾಂತ ಕೊಡ್ತಾ ಇರ್ತೇನೆ. ಏನು ಅಂದ್ರೆ, ನಾವು ಬಹಳ ಶಿಸ್ತಿನಿಂದ ಇದ್ದೇವೆ, ನಮಗೆ ಯಾವ ಕೊಳಚೆ ಚರಂಡಿ ಎಂದು ನಮಗೆ ಆಗಿ ಬರೋದಿಲ್ಲ, ಅದನ್ನ ದೂರ ಇರ್ತೇವೆ ಅಂತ ನಾವಂತೇವೆ. ಪಾಪ ಯಾರು ಕೊಳಚೆಯಲ್ಲೇ ಕೆಲಸ ಮಾಡಬೇಕು,
ಚರಂಡಿಯಲ್ಲೇ ಕೆಲಸ ಮಾಡಬೇಕು ಅಥವಾ ಬೇರೆ ಆ ಕೆಲಸಗಳನ್ನೇ ಮಾಡಬೇಕು, ಅವರಿಗೆ ಸಮಸ್ಯೆ ಆಗೋದಿಲ್ಲ. ಯಾಕೆ ಅವರು ಅದೇ ಕೆಲಸದಲ್ಲೇ ರೂಢಿಯಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಕೆಲಸಕ್ಕೆ ಹೋಗ್ಬೇಕು, ಅದನ್ನೇ ಮಾಡಬೇಕು ಅವರು. ಹೆಂಗೋ ಹಂಗೆ ಪುಣ್ಯವನ್ನು ಸಂಪಾದನೆ ಮಾಡುವವರಿಗೆ ಪಾಪದ ಕೆಲಸ ಅಂದ್ರೆ ಅವರು ಭಯಭೀತರಾಗ್ತಾರೆ. ಪಾಪವನ್ನೇ ಸದಾ ಮಾಡುವವರಿಗೆ ಪಾಪದ ಕೆಲಸದ ಬಗ್ಗೆ ಭಯವೇ ಬರೋದಿಲ್ಲ. ಆಯ್ತು, ಇದೊಂದು ಪಾಪ ಮಾಡಿ ಇನ್ನೂ ಪಾಪ ಮಾಡಿದ್ರೆ ಆಯ್ತು ಅಂತ ಹಾಗೆ ನಾವಿರ್ತೀವಿ. ಇಲ್ಲಿ ಏನ್ ಹೇಳಲಿಕ್ಕೆ ಬಂದೆ ಅಂದ್ರೆ, ಆ ಮುದ್ಗಲ್ಲ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಅವರಿಗೇನಾಯಿತು ಅಂದ್ರೆ, ಚಕಮೇ ಪುತ್ರಿಕಾಂ ಬ್ರಹ್ಮ ಇತಿ ಅಶೃಣೋತ್ಸ ಕಥಾ ಅಂತಾರೆ. ಆ ಮುದ್ಗಲ್ಲ ಋಷಿಗಳು ಏನೋ ಕೇಳಿದ್ರೆ ಕಥೆಯನ್ನು, ಬ್ರಹ್ಮದೇವರು ತನ್ನ ಮಗಳಾದ ಸರಸ್ವತಿಯನ್ನು ಮದುವೆಯಾದರು. ತನ್ನ ಮಗಳಾದ ಸರಸ್ವತಿಯನ್ನು ಮದುವೆಯಾದರು ಅಂತ ಕೇಳಿದ ತಕ್ಷಣ ಅಪಹಾಸ ಮಾಡಿಬಿಟ್ರು ಬ್ರಹ್ಮದೇವರಿಗೆ. ಹೇ, ಏನಿದು ಅಪಹಾಸ ಸೊಬ್ಜಯೋ ನಿಮ್, ಏನ್ ಬ್ರಹ್ಮದೇವರೇ ನೀವು ಮಗಳನ್ನು ಮದುವೆ ಆದರಲ್ಲ. ನೋಡಿ, ದೊಡ್ಡವರು, ಮಹಾತ್ಮರು, ಜ್ಞಾನಿಗಳು ಅವರೇನಾದರೂ ತಪ್ಪು ಕೆಲಸವನ್ನ ಮಾಡಿದ್ರು ಅಂದ್ರೆ ಅದರ ಹಿಂದೆ ಎಷ್ಟೋ ಉದ್ದೇಶ ಇರುತ್ತೆ. ಆದ್ದರಿಂದ ಯದಿ ಅಧರ್ಮಕೃತ ಸದ್ಭಿಹಿ ಸನವಾಚ್ಯ ಕಥಂಚನ, ದೊಡ್ಡವರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಎಂದೆಂದಿಗೂ ಹೇಳಬಾರದು. ಅಸತ್ಕೃತಂ ಅವಜ್ಞಾಂತು, ಯಾರು ದುಷ್ಟ ಜನರಾಗಿದ್ದಾರೆ ಅವರು ಮಾಡಿದ ತಪ್ಪನ್ನು ಹೇಳಿದ್ರೆ ಅದು ಧರ್ಮ, ದೊಡ್ಡವರು ಮಾಡಿದ ತಪ್ಪನ್ನು ಹೇಳಿದ್ರೆ ಅಧರ್ಮವಾಗುತ್ತೆ. ಬ್ರಹ್ಮದೇವರು ಹೇಳ್ತಾರೆ, ನನ್ನ ಮಡದಿ ಯಾರು ಅಂತ ನನಗೆ ಗೊತ್ತಿದೆ, ಅದಕ್ಕಾಗಿ ಅವಳನ್ನು ಸೃಷ್ಟಿ ಮಾಡಿ ಮದುವೆ ಹಾಕೊಂಡಿದ್ದೀನಿ, ನಂದೇನು ತಪ್ಪು? ಜಗತ್ತಿನ ನಿಮ್ಗೆ ಯಾರಿಗೆ ಗೊತ್ತಿದೆಯಾ? ನಿಮ್ಮ ಮಡದಿ ಯಾರು ಅಂತ ನಿಮಗೆ ಗೊತ್ತಾಗಿ ನೀವು ಸೃಷ್ಟಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಸೃಷ್ಟಿ ಮಾಡೋನೇ ನಾನು. ಸೃಷ್ಟಿಯ ಆದಿಯಲ್ಲಿ ಯಾರೂ ಇರಲಿಲ್ಲ, ಆಗ ದೇವರ ಆಜ್ಞೆ ಮಾಡಿದ್ದಾನೆ, ನಾನು ಮದುವೆ ಆಗಿದ್ದೇನೆ. ಅದನ್ನ ತಪ್ಪು ತಿಳ್ಕೊಳ್ಬಾರ್ದು ನಾವು, ಅದು ಸರಿಯಾಗಿ ತಿಳ್ಕೊಳ್ಬೇಕಲ್ಲ. ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಮುದ್ಗಲ್ಲ ಋಷಿಗಳು. ಬ್ರಹ್ಮದೇವರು ಶಾಪ ಕೊಟ್ಟೇ ಬಿಟ್ರು. ಶಶಾಪೇನಂತ ದುರ್ಮುಖ. ನೋಡಿ, ಅಸುರ ಮೋಹನಾರ್ಥವಾಗಿ ಬ್ರಹ್ಮದೇವರು ಮಾಡಿದ ಅದೊಂದು ರೀತಿಯಾದ ಮದುವೆಯದು. ಅಸುರರೆಲ್ಲ ಬ್ರಹ್ಮದೇವರನ್ನು ಕುರಿತು ಅಪಹಾಸ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಸರಸ್ವತಿಯನ್ನು ಮದುವೆಯನ್ನವರು. ಅದು ತಿಳಿಯದೇನೆ ಇವರು ಅಪಹಾಸ ಮಾಡಿಬಿಟ್ರು, ಶಾಪ ಕೊಟ್ಟರು ಬ್ರಹ್ಮದೇವರು. ಹೋಗಾಗಾದ್ರೆ ಭಾರತ್ಯಾದ್ಯಾಹ ಪಂಚದೇವಿ ಗಚ್ಚಮಾನಿನ್ನ ಭೂತಗೆ, ನಿನಗೆ ಉತ್ತಮ ಸ್ತ್ರೀಯರ ಸಂಘವಾಗಲಿ. ಉತ್ತಮ ಸ್ತ್ರೀಯರ ಸಂಘವಾದರೆ ನಿನಗೆ ನರಕ, ಇದು ನಿಶ್ಚಿತ. ಅಪಹಾಸ ಮಾಡ್ತೀಯ, ನನ್ನನ್ನ ಅಪಹಾಸ ಮಾಡ್ತೀಯ, ಹಾಗಾದ್ರೆ ನಿನಗೆ ಉತ್ತಮ ಸ್ತ್ರೀಯರ ಸಂಘವಾಗಲಿ ಅಂತ ಶಾಪ. ಶಾಪ ಆದ ತಕ್ಷಣ ಪಾಪ ಆ ಮುದ್ಗಲ ಋಷಿಗಳು ತಪ್ಪಾಯಿತು 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 ಅಂತ ಹೋಗಿ ಇತೀರಿದಸ್ತಂ ತಪಸ ತೋಷಯಾಮಾಸ ಮುದ್ಗಲ ಶಾಪಾನುಗ್ರಹಮಸ್ಯಾಥ ಚಕ್ರೇ ಕಂಜ ಸಮುದ್ಭವ. ನೋಡಿ, ಬ್ರಹ್ಮದೇವರು ಕರುಣಾಳುಗಳು, ಕೃಪಾ ಸಮುದ್ರರು. ಹಾಗಾಗಿ ಆ ಮುದ್ಗಲ ಋಷಿಗಳು ತಪಸ್ಸನ್ನ ಮಾಡಿ ಮಾಡಿ ತಪ್ಪಾಯಿತು ಅಂತ ಬೇಡಿಕೊಳ್ತಾರೆ. ತಪ್ಪಾಯಿತು ಅಂತ ಬೇಡಿಕೊಂಡಾಗ ಆಗ ಬ್ರಹ್ಮದೇವರು ಅನುಗ್ರಹ ಮಾಡಿದ್ರು. ಸರಿ ಇರ್ಲಿ, ಏನ್ ತಪ್ಪಿಲ್ಲ. ನತ್ವಂ ಯಾಸ್ಯಸಿ ತಾ ದೇವೀಹಿ ಮಾರುತಃ ತತ್ಶರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನಯವ ವಿಬುಧ್ಯಸೆ. ಬ್ರಹ್ಮದೇವರು ಹೇಳ್ಬಿಡ್ತಾರೆ, ಮುದ್ಗಲ, ನೀನು ಉತ್ತಮ ಸ್ತ್ರೀಯರ ಸಂಘವನ್ನು ಮಾಡುವುದಿಲ್ಲ, ನಿನ್ನ ಒಳಗಡೆ ಇರುವಂತಹ ವಾಯುದೇವರು ಆ ಸಂಘವನ್ನು ಮಾಡ್ತಾರೆ. ನಿನ್ನ ಒಳಗಡೆ ವಾಯುದೇವರು ಪ್ರವೇಶ ಮಾಡಿ ಆ ಸ್ತ್ರೀಯರ ಸಂಘವನ್ನು ಮಾಡ್ತಾರೆ. ಯಾವಾಗ ವಾಯುದೇವರು ನಿನ್ನ ದೇಹವನ್ನು ಪ್ರವೇಶ ಮಾಡುತ್ತಾರೋ ಆಗ ನೀನು ನಿನ್ನ ದೇಹದ ಮೇಲೆ ಅಭಿಮಾನವನ್ನು ತ್ಯಾಗ ಮಾಡಿ ಮೂರ್ಛಾವಸ್ಥೆಗೆ ಹೋಗಿ ಬಿಡ್ತೀಯಾ. ಬಹಳ ಮಹತ್ವದ್ದಿದು. ಸುಮ್ಮನೆ ಒಂದು ಮಾತು ತಿಳಿಸ್ಬೇಕು ಅಂದ್ರೆ, ಈಗ ನೋಡಿ,
ಮುಂದೆಯೂ ಕೂಡ ಇದರ ವಿಸ್ತಾರವಾದ ವಿವರಣೆ ಬರುತ್ತೆ. ಆದರೂ ಸುಮ್ಮನೆ ಒಂದು ನಾನು ತಿಳಿಬೇಕು ಅಂತ ಒಂದು ಮಾತನ್ನು ಹೇಳ್ತೇನೆ. ಏನು ಅಂದ್ರೆ, ಈಗ ನೋಡಿ, ನಾವೆಲ್ಲ ಜೀವರಾಶಿಗಳು ಎಲ್ಲೋ ಇದ್ದೇವೆ. ಎಲ್ಲಿಂದ ಬಂದಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೇವೆ ಅಂತೂ ಗೊತ್ತಿಲ್ಲ. ನಾವಿಲ್ಲಿಂದ ಹೋಗಬೇಕಾದಾಗ ದೇವರಿಗೆ ಅಪ್ಲಿಕೇಶನ್ ಕೊಡೋದಿಲ್ಲ, ಕೊಟ್ಟರು ದೇವರು ತಗೊಳ್ಳೋದಿಲ್ಲ. ಸ್ವಾಮಿ, ಮುಂದಿನ ಜನ್ಮದಲ್ಲಿ ಇಂಥವ್ರ ಮನೆಯಲ್ಲಿ ಇಂಥವ್ರ ಮಗನಾಗಿ ನಾವು ಹುಟ್ಟಬೇಕು ಅಂತ ನಾವ್ಯಾರೂ ಕೂಡ ದೇವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ದೇವರು ಸ್ವೀಕಾರವೂ ಮಾಡೋದಿಲ್ಲ. ಆದರೆ ಯಾವಾಗ ನಮಗೆ ದೇವರು ಈ ದೇಹವನ್ನು ಕೊಡ್ತಾನೆ, ಈ ದೇಹದ ಮೇಲೆ ನಮಗೆ ಅಭಿಮಾನ ಅನ್ನೋ ಜಾಗೃತವಾಗುತ್ತೆ. ಇದು ನನ್ನದು, ಇದು ನನ್ನದು, ಇದು ನನ್ನದು, ಇದು ನನ್ನದು, ನನ್ನದು, ನನ್ನದು ಎಂಬ ಅಭಿಮಾನ ನಮಗೆ ಯಾವಾಗ ಬಂತೋ ಆಗ ಈ ದೇಹ ನಂದು, ಈ ದೇಹ ನಂದು. ಸುಮ್ಮನೆ ಉದಾಹರಣೆ ನಿಮಗೆ ಹೇಳಬೇಕು ಅಂದ್ರೆ, ಒಂದು ಸತ್ಯಧ್ಯಾನ ತೀರ್ಥರು ಈ ದೃಷ್ಟಾಂತವನ್ನು ಕೊಡ್ತಾ ಇದ್ರು. ಏನು ಅಂದ್ರೆ, 10,000 ರೂಪಾಯಿ ಕೊಟ್ಟು ಒಂದು ಕುದುರೆಯನ್ನ ಕೊಂಡುಕೊಂಡ. 10,000 ರೂಪಾಯಿ ಕೊಟ್ಟು ಕುದುರೆಯನ್ನು ಕೊಂಡುಕೊಂಡಾಗ, ಆ ಕುದುರೆಯನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಾಗ ಈ ಕುದುರೆ ನಂದು, ಈ ಕುದುರೆ ನಂದು, ಈ ಕುದುರೆ ನಂದು ಅನ್ಕೋತಾ ಇದ್ದ. ಸಾಕಾಯ್ತು ಅವನಿಗೆ. ಆಯ್ತು, ಒಂದು 10 ವರ್ಷ ಇಟ್ಕೊಂಡ. ಆಮೇಲೆ ಏನ್ ಮಾಡಿದ ಅಂದ್ರೆ 20,000 ರೂಪಾಯಿಗೆ ಅದನ್ನು ಮಾರಾಟ ಮಾಡಿದ. 20,000 ರೂಪಾಯಿಗೆ ಮಾರಾಟ ಮಾಡಿದ ಮಾರನೇ ದಿವಸವೇ ಕುದುರೆ ಸತ್ತೋಯ್ತು. ಸತ್ತೋದ್ರೆ ಇವನ್ ಕಣ್ಣಲ್ಲಿ ನೀರು ಬರಬೇಕು, ಬರ್ಲಿಲ್ಲ. ಅವನ್ ಕಣ್ಣಲ್ಲಿ ನೀರು ಬರ್ಲಿಲ್ಲ, ತಗೊಂಡವನ್ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಏನಾಯ್ತು, ಇಷ್ಟು ದಿವಸಗಳವರೆಗೆ ಈ ಕುದುರೆ ನಂದು, 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 ನಂದು ಎಂಬ ಅಭಿಮಾನ, ಅಟ್ಯಾಚ್ಮೆಂಟ್ ಅವನಿಗಿತ್ತು. ಯಾವಾಗ ಈ ಕುದುರೆಯನ್ನ ಬಿಟ್ಟು ಅವನು ಬೇರೆ ಕಡೆ ಕಳಿಸಿದ, ಅಭಿಮಾನ ಹೋಯ್ತು. ಅಭಿಮಾನ ಹೋದ ಮೇಲೆ 1 ಸೆಕೆಂಡು ದುಃಖ ಆಗಲಿಲ್ಲ ಅವನಿಗೆ. ಆರಾಮಾಗಿದ್ದ. ದೇವರಿಗೆ ಹೇಳಿದ, ಏನ್ ದೇವರೇ, ಎಷ್ಟು ಅನುಗ್ರಹ ಮಾಡಿದೆಯಪ್ಪ. ನಿನ್ನೆ ನಮ್ಮನೆಗೆ ಇದ್ದಿತ್ತು ಅಂದ್ರೆ 20,000 ರೂಪಾಯಿ ಲಾಸ್ ಆಗ್ತಿತ್ತು. ಇವತ್ತು ಅವ್ರ ಮನೆಗೆ ಹೋಗಿದೆ, 20,000 ರೂಪಾಯಿ ಲಾಭ ಆಯ್ತು ನನಗೆ ಅನ್ಕೊಂಡ. ಇದೇ ರೀತಿಯಾಗಿ ಈ ದೇಹ ಏನಿದೆ ನೋಡಿ, ಈ ದೇಹದ ಮೇಲೆ ನಾವು ಅಭಿಮಾನ ಪಡ್ತಾ ಇರ್ತೀವಲ್ಲ, ಅಭಿಮಾನ ಪಡೋದು ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಕುದುರೆಗೂ ದೇಹಕ್ಕೂ ಏನು ವ್ಯತ್ಯಾಸ ಇಲ್ಲ. ಇದು ನನ್ನದು, ನನ್ನದು, ನನ್ನದು ಅಭಿಮಾನ ಪಡ್ತಾ ಇರ್ತೇವೆ ನಾವು. ಈಗ ಏನಾಯ್ತು ಅಂದ್ರೆ, ಆ ಮುದ್ಗಲ ಎನ್ನುವ ಋಷಿಗಳ ದೇಹ ಇದೆ, ಆ ದೇಹದಲ್ಲಿ ಮುದ್ಗಲ ಋಷಿಗಳು ಇದ್ದಾರೆ. ಆದರೆ ಅವರು ಮೂರ್ಛಿತರಾಗಿದ್ದಾರೆ. ಅವರಿಗೆ ನನ್ನ ದೇಹ ಎಂಬ ಅಭಿಮಾನ ಇಲ್ಲ. ಅವರ ಒಳಗಡೆ ವಾಯುದೇವರು ಪ್ರವೇಶ ಮಾಡಿದ್ದಾರೆ. ವಾಯುದೇವರು ಪ್ರವೇಶ ಮಾಡಿ ಅವರು ಅನ್ಕೊಂಡ್ರು ಇದು ನನ್ನ ದೇಹ ಅಂತ ಅಭಿಮಾನ ಮಾಡಿದ್ರು. ಆ ಮುದ್ಗಲ ಋಷಿಗಳನ್ನ ನಲನಂದಿನಿ ಇದ್ದಾಳಲ್ಲ, ಅವಳು ಮದುವೆಯಾದಾಗ ಅವಳಲ್ಲಿ ಭಾರತೀ ದೇವಿ ಇದ್ದಾಳೆ, ಉಮಾದೇವಿ ಇದ್ದಾಳೆ, ಶಚಿದೇವಿ ಇದ್ದಾಳೆ, ಶ್ಯಾಮಲಾದೇವಿ ಇದ್ದಾಳೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾಗ ಆ ಮುದ್ಗಲ ಋಷಿಗಳಲ್ಲಿ ಇರ್ತಕ್ಕಂತಹ ವಾಯುದೇವರು ಭಾರತೀ ದೇವಿಯರನ್ನು ಮದುವೆಯಾಗಿದ್ದಾರೆ. ಮದುವೆ ಆಗೋದಷ್ಟೇ ಅಲ್ಲ, ಇನ್ನುಳಿದ ಯಾವ ದೇವತೆಗಳಿದ್ರಲ್ಲ ನೋಡಿ, ಆ ಉಮಾ ಶ್ಯಾಮಲ ಅವರನ್ನೆಲ್ಲ ಮೂರ್ಛಿತರಾಗಿ ಮಲಗಿಸಿ ಬಿಟ್ಟಿದ್ದಾರೆ. ಅವರ್ಯಾರಿಗೂ ನನ್ನ ದೇಹ ಎಂಬ ಅಭಿಮಾನ ಇಲ್ಲ. ದೇಹ ಅಂದರೇನೆ ಅಭಿಮಾನ ಪೂರ್ವಕವಾಗಿರುವುದೇ ದೇಹ. ಹಾಗಾಗಿ ಆ ದೇವತೆಗಳು ಮಲಗಿದ್ದಾಗ
ಕೇವಲ ಭಾರತೀ ದೇವಿ ಮಾತ್ರ ಎಚ್ಚರವಾಗಿದ್ದಾಗ, ಮುದ್ಗಲ ಋಷಿಗಳು ಮಲಗಿದ್ದಾಗ, ವಾಯುದೇವರು ಮಾತ್ರ ಎಚ್ಚರವಾಗಿದ್ದಾಗ, ಮುದ್ಗಲ ಋಷಿಗಳಿಗೆ ದೇಹ ಮಾತ್ರ ಅವರದಾದದ್ದರಿಂದ ಅವರಿಗೆ ಉತ್ತಮ ಸ್ತ್ರೀಯರ ಸ್ಪರ್ಶ ಮಾಡುವ ಪಾಪ ಬರಲಿಲ್ಲ. ಒಂದು. ಎರಡನೇದೇನು ಅಂದ್ರೆ, ವಾಯುದೇವರಿಗೆ ತಮಗಿಂತಲೂ ಅಧಮರಾದ ಸ್ತ್ರೀಯರ ಸಂಗ ಮಾಡಿದ ಪಾಪ ಅದೂ ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಅಂದ್ರೆ, ಅವರು ಮಲಗಿದ್ದಾರೆ. ಅವರು ಆ ದೇಹದ ಮೇಲೆ ಅಭಿಮಾನ ಮಾಡ್ತಾ ಇಲ್ಲ. ಅಭಿಮಾನ ಮಾಡ್ತಾ ಇದ್ರೆ ಮಾತ್ರ ಅವರ ದೇಹಕ್ಕೆ ಅನ್ಯ ಪುರುಷರ ಸ್ಪರ್ಶವಾಗುವಂತಹ ನಿಷಿದ್ಧ ಕರ್ಮ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಹಾಗಾಗಿ ಅದಕ್ಕಾಗಿ ಹೇಳ್ತಾರೆ, ರೇಮೇಚ ಸತಯಾ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭು ತಥೋ ಮುದ್ಗಲ ಮುದ್ಬೋಧ್ಯ ವ್ಯಯೋ ಸಂತ ನಿಕೇತನಂ. ಅನೇಕ ದಿವಸಗಳ ಕಾಲ ಆ ನಲಾಯಿಣಿ ಅರ್ಥಾತ್ ನಲರಾಜನ ಮಗಳಾದ ಇಂದ್ರಸೇನ ಏನಿದ್ಲಲ್ಲ, ಅವಳನ್ನ ವಾಯುದೇವರು ಮದುವೆಯಾಗಿ, ಅರ್ಥಾತ್ ಮುದ್ಗಲ ಋಷಿಗಳು ಮದುವೆಯಾಗಿ, ಆಮೇಲೆ ಅವಳಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ ಭಾರತೀ ದೇವಿ. ಮಹಾಭಾರತದಲ್ಲಿ ಬರುತ್ತೆ, ಎಷ್ಟು ಆ ಪಾತಿವ್ರತ್ಯದ ಮಹಿಮೆ ಇದೆ ಅಂದ್ರೆ, ಆ ಪತಿಯ ಸೇವೆಯನ್ನು ಮಾಡುವುದರಲ್ಲಿ ಭಾರತೀ ದೇವಿ ಎಷ್ಟು ಮುಂದಾಗಿದ್ದಾಳೆ ಅಂದ್ರೆ, ಆ ಮುದ್ಗಲ ಋಷಿಗಳ ದೇಹದಲ್ಲಿರುವ ವಾಯುದೇವರ ದೇಹಕ್ಕೆ ಕುಷ್ಠರೋಗ ಬಂದಿದೆ. ಕುಷ್ಠರೋಗ ಬಂದಾಗಲೂ ಕೂಡ ತನ್ನ ಪತಿಯ ಸೇವೆಯನ್ನು ಬಿಡಲಿಲ್ಲ. ಆ ಕುಷ್ಠರೋಗದಲ್ಲಿದ್ದರೂ ಕೂಡ ಪತಿಯ ಸೇವೆಯನ್ನು ಬಿಡಲಿಲ್ಲ, ಪತಿಯ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಕೊನೆಗೆ ಅವರ ಕೈಯೆಲ್ಲ ನಡಗಿ 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 ಕಿರಿಬೆರಳು ಕಿತ್ತಿ ಕೆಳಗೆ ಬಿತ್ತದು. ಕಿರಿಬೆರಳು ಕಿತ್ತಿ ಕೆಳಗೆ ಬಿದ್ದರೂ ಕೂಡ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿದ್ಲೇ ಹೊರತು ಗಂಡನನ್ನ ಬಿಡಲಿಲ್ಲ ಎಂಬ ಮಾತು ಮಹಾಭಾರತದಲ್ಲಿ ಬರುತ್ತೆ. ಹಾಗಾಗಿ ಆ ಮಾತನ್ನ ನಾವು ತಿಳಿಯಬೇಕು. ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದ್ದಾಳೆ. ಆಮೇಲೆ ಆ ಮುದ್ಗಲ ಋಷಿಗಳನ್ನ ಎಬ್ಬಿಸಿ ವಾಯುದೇವರು ತಮ್ಮ ದೇಹವನ್ನ ತೆಗೆದುಕೊಂಡು ತಾವು ತಮ್ಮ ಮನೆಗೆ ಹೊರಟೋಗಿದ್ದಾರೆ. ಹೊರಟೋದ ಮೇಲೆ ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೆ ಸಮುದ್ಗಲಃ ಸೇಂದ್ರಸೇನ ವಿಯುಕ್ತಾಥ ಭರ್ತ್ರಾ ಚಕ್ರೇ ಮಹತ್ತಪಃ. ನೋಡಿ, ಹೀಗೆ ಆ ಮೊದಲನೆಯದಾಗಿ ವಿಪ್ರಕನ್ಯ, ಎರಡನೇದಾಗಿ ಇಂದ್ರಸೇನ ಎಂಬುದಾಗಿ ಎರಡು ಜನ್ಮಗಳನ್ನ ಅವಳು ತಾಳಿದ್ದಾಳೆ ಎಂಬುವಲ್ಲಿ ಕೇಳ್ತಾ ಇವತ್ತಿನ ಕಥಾಭಾಗವನ್ನ ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಮುಂದಿನ ವಿಚಾರವನ್ನು ಮತ್ತೆ ತಿಳ್ಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.